ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಅವಿರಳ ಜ್ಞಾನಿ ಮಹಾಶರಣ ಶಟಸ್ಥಲ ಚಕ್ರವರ್ತಿ ಚನ್ನಬಸವೇಶ್ವರರ ವಚನ ಪ್ರಾಣಲಿಂಗಿಯ ವಸ್ತು ನಿರ್ದೇಶ ಸ್ಥಳದ ಪೈಕಿ ಒಟ್ಟು ಇದರೊಳಗೆ 21 ಅಂದ್ರೆ 10 ವಚನಗಳದವ. 10ರೊಳಗೆ ಇದು 2ನೇ ವಚನ. ನಿನ್ನೆ ಒಂದಾಗ್ಯದ. ಶ್ರೋತ್ರ ನೇತ್ರ ಘ್ರಾಣ ಜೀವೆ ತ್ವಕ್ ಬುದ್ಧಿ ಇಂದ್ರಿಯ ಕೂಡಿಕೊಂಡು ಇಚ್ಛಿಸುವ ವಾಯು ನಾಳವಾವುದೆಂದಡೆ ರೇಚಕ ಪೂರಕ ಕುಂಭಕ ರೂಪಿಂದೆ ಚೇಷ್ಟಿಸುವುದೊಂದು ಪ್ರಾಣವಾಯು. ರಸಂಗಳ ನೀರಸಂಗಳ ಮಾಡಿ ಮಲಮೂತ್ರಂಗಳನ್ನು ದಸ್ಸುವಂ ಮಾಡಿಸುವುದೊಂದು ಉದಾನವಾಯು. ಉದಾನವಾಯು ಏನೇನ್ ಮಾಡ್ತದ ಅನ್ನೋದು ಹೇಳಕತ್ತಾರ. ಸಮಧಾತುಗಳನ್ನು ಅರಿತು ಅನ್ನಪಾನಾದಿಗಳ ಪರಿಹರಿಸುವುದೊಂದು ಸಮಾನವಾಯು. ರಕ್ತ ವ್ಯಾಪ್ತಿಯ ಮಾಡಿಸುವುದೊಂದು ನಾಗವಾಯು. ಓಕರಿಕೆ ಮಾಡಿಸುವುದೊಂದು ದೇವದತ್ತವಾಯು. ನುಡಿಯಲಿಕ್ಕೆ ಬುದ್ಧಿಯ ಮಾಡಿಸುವುದೊಂದು ಧನಂಜಯವಾಯು. ಈ ಷಡ್ವಾಯುಗಳು ಮುಂತಾದ ದಶವಾಯುಗಳ ಸ್ಥಾನವಾವುದೆಂದಡೆ ಗುಹ್ಯದಲ್ಲಿ ಅಪಾನವಾಯು, ನಾಭಿಯಲ್ಲಿ ಸಮಾನವಾಯು, ವಾಯುವಿನಲ್ಲಿ ಸಮಾನವಾಯು, ಹೃದಯದಲ್ಲಿ ಪ್ರಾಣವಾಯು, ಕಂಠದಲ್ಲಿ ಉದಾನವಾಯು, ಮುಖದಲ್ಲಿ ಧನಂಜಯವಾಯು, ಸಮಸ್ತ ಸಂದುಗಳಲ್ಲಿ ವ್ಯಾನವಾಯು, ಈಡನಾಳದಲ್ಲಿ ನಾಗವಾಯು, ಪಿಂಗಳನಾಳದಲ್ಲಿ ಕೂರ್ಮವಾಯು, ಸುಷುಮ್ನ ನಾಳದಲ್ಲಿ ಕೃಕರವಾಯು, ಹಸ್ತದಲ್ಲಿ ದೇವದತ್ತವಾಯು, ಜೀವೆಯಲ್ಲಿ ಧನಂಜಯವಾಯು. ಇಂತಿವು ದಶವಾಯುಗಳು. ಈ ವಾಯುವ ಪ್ರಾಣಿಯಂ ಕಳೆದು ಲಿಂಗ ಪ್ರಾಣಿಯಂ ಮಾಡಿದ ಬಳಿಕ ಅದೇ ಲಿಂಗಾಂಗ ಸಂಘ ಸಮರಸ ಐಕ್ಯವಾದ ಶಿವಯೋಗ ನಿದ್ರಾಮುದ್ರೆ ಎನ್ನಿಸುವುದಯ್ಯ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಈ ವಾಯುಗಳು ಏನ್ ಮಾಡ್ತಾವಂತಂದ್ರೆ ಈ ಲೌಕಿಕ ಭೋಗಾಸಕ್ತಿ ಉಂಟು ಮಾಡ್ತಾವ. ನಾವು ಈ ವಾಯುವಿನಲ್ಲಿರೋ ಗುಣ ಏನದ ಅಂತಂದ್ರೆ ನಮ್ಮೊಳಗ ಪ್ರಾಣದ ಗುಣ ಇದೆ. ಪ್ರಾಣ ಏನ್ ಮಾಡ್ತದಂದ್ರೆ ಜೀವ ಅಂತ ಏನದಲ್ಲ, ಆ ಜೀವಕ್ಕ ಇದು
ಪ್ರೇರಣೆ ಮಾಡ್ತದೆ ಇದು ವಾಯು. ಈ ವಾಯುವಿನೊಳಗಿರೋ ಕೆಲಸ ಪ್ರಾಣ ಗುಣ. ಈ ಪ್ರಾಣದ ಕೆಲಸ ಏನಪ್ಪ ಅಂತಂದ್ರ ಜೀವ ಅಂತ ಏನದಲ್ಲ, ಅದು ಲೌಕಿಕ ಭೋಗಗಳಲ್ಲಿ ಯಾಕ ಹಂಗ್ ಮಾಡ್ತದದು? ಜೀವನಲ್ಲಿ ಏನದು ವಾಸನೆಗಳದಾವ, ಜನ್ಮ ಜನ್ಮಾಂತರದ ವಾಸನೆಗಳದಾವ. ಆ ವಾಸನೆಗಳು ಹಿಂದೆ ಏನೇನ್ ಮಾಡಿ ಬಂದೀವಿ ಅವದ್ರ ವಾಸನೆಗಳು ತುಂಬಿಕೊಂಡದು ಪ್ರಾಣ, ಜೀವ. ಪ್ರಾಣ ಅಲ್ಲ, ಜೀವ. ಆ ಜೀವಕ್ಕ ಈ ಜಗತ್ತಿನ ಆಕರ್ಷಣೆ ಉಂಟಾಗಿ ಜಗತ್ತಿನ ವಿಷಯ ಭೋಗಗಳ ಕಡೆ ಹರಿಯುವಂತೆ ಅವು ಏನ್ ಮಾಡ್ತಾವ, ವಾಯುಗಳು ಈ ಆತ್ಮವನ್ನ ಗುರುತಿಸಲಾರ್ದಂಗ ಆ ಜೀವಕ್ಕ ಏನ್ ಮಾಡ್ತಾವ ಅಂತಂದ್ರ ಪ್ರೇರಕ ಆಗ್ತಾವ. ಪ್ರೇರಕ ಅದಕ್ಕೆ ಯಾವ್ಯಾವ ವಾಯುಗಳು ಯಾವ್ಯಾವ ಇಂದ್ರಿಯದಲ್ಲಿ ಏನೇನ್ ಮಾಡ್ತಾವ ಅನ್ನೋದು ಪಟ್ಟಿ ಬರ್ದಾರ. ಒಂದ್ ಕಡೆ ಪೆನ್ನ ಕಾಪಿ ಇಟ್ಕೊಂಡಿರ್ರಿ, ಯಾವ ವಾಯುವಿನ ಕೆಲಸ ಎಲ್ಲೆಲ್ಲಿ ನಡೀತದ ಅನ್ನೋದು ಹೇಳ್ತಾರ ಅವ್ರು. ಶ್ರೋತ್ರ, ನೇತ್ರ, ಘ್ರಾಣ, ಜೀವೆ, ತ್ವಕ್, ಬುದ್ಧಿ ಇವೇನದವ. ಬುದ್ಧಿ ಅಂದ್ರು ಒಂದೇ, ಮನಸ್ಸಂದ್ರು ಒಂದೇ, ಅಹಂಕಾರ ಅಂದ್ರು ಒಂದೇ, ಚಿತ್ತ ಅಂದ್ರು ಒಂದೇ. ಅಂತಃಕರಣ ಪ್ಲಸ್ ಅಂತಃಕರಣನೇ ಇವು 5 ಇಂದ್ರಿಯಗಳ ಕುದುರೆ ರಥ. ಇದು ಈ ಶರೀರ ಒಂದು ರಥ, ಇದಕ್ಕೆ 5 ಇಂದ್ರಿಯಗಳೇ ಕುದುರೆಗಳು. ಅದಕ್ಕೆ ರಾಜ ಯಾರು? ಈ ಕುದುರೆ ಓಡಿಸ್ಕೊಂಡು ಹೋಗವ, ರಥ ಹೊಡ್ಕೊಂಡು ಹೋಗವ ಅಂತಂದ್ರ ಮನಸ್ಸು, ಅಂತಃಕರಣ. ಇವು ಕೂಡಿ ಏನ್ ಮಾಡ್ತಾವ ಅಂತಂದ್ರ ಕೂಡಿಕೊಂಡು ಇಚ್ಛಿಸುವ ವಾಯುನಾಳ, ಇಚ್ಛೆ, ಆಸೆ ಅಂತ ಹುಟ್ಟಿಸ್ತಾವ. ಇವು ಇಚ್ಛೆ ಹುಟ್ಟಿಸ್ತಾವ. ಅದು ಯಾವ್ದಂದ್ರ ರೇಚಕ, ಪೂರಕ, ಕುಂಭಕ ರೂಪಿಂದ ಚೇಷ್ಟಿಸುವುದೊಂದು ಪ್ರಾಣವಾಯು. ಈ ಪ್ರಾಣವಾಯು ಅಂತೇನದ ಇದೇ ಎಲ್ಲ ಆಸೆ ಹುಟ್ಟಿಸ್ತದಿದು. ಈಗ ನೀವು ಕುಂಭಕ ಅಂದ್ರೆ ಒಳಗ ಹವಾ ತುಂಬಿಕೊಂಡು ಟೈಟಾಗಿ ಕುಂದಿರ್ತೀರಿ, ಮತ್ತ ಶೂನ್ಯಕ ಅಂದ್ರೆ ಖಾಲಿ ಮಾಡ್ಕೊಂಡು ಕುಂದಿರ್ತೀರಿ. ಒಂದೊಂದ್ ಸಾರಿ ಉಸಿರು ಜೋರ್ ಒಳಗ್ ತೋತೀರಿ, ಜೋರ್ ಉಸಿರು ಬಿಡ್ತಿರ್ತೀರಿ. ಇವು ನೀವು ಯೋಗ ಮಾಡಾಗ ಮಾಡ್ತಿರ್ತೀರಿ, ಮತ್ತ ಚಿಂತೆ ಮಾಡಾಗ್ನು ಹಿಂಗೆ ಆಗಿರ್ತದೆ ನಿಮ್ದು. ಏನಾರ ಇಚ್ಛೆ ಪಟ್ಟಿರ್ತೀರಿ, ಆ ಇಚ್ಛೆ ಈಡೇರಿಸ್ಕೋಬೇಕಾದ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋ ಟೈಮ್ನೊಳಗೂ ಒಳಗ ಕುಂಭಕ ಆಗಿ ಉಸಿರಾಡ್ಸದೆ ಮರ್ತು ಬಿಟ್ಟಿರ್ತೀರಿ. ಉಸಿರು ಒಳಗೆ ಹೋಗಿತ್ತಂದ್ರೆ ಒಳಗೆ ಉಳಿದಿರ್ತದ, ಹೊರಗೆ ಹೋಗಿತ್ತಂದ್ರೆ ಹೊರಗೆ ಉಳಿದಿರ್ತದ. ಉಸಿರಾಡ್ಸೋದು ಮರ್ತು ಹೋಗಿರ್ತದ. ಬರೇ ಆ ಚಿಂತೆ ಒಳಗೆ ಮುಳುಗಿದಾಗ ಒಮ್ಮಿದೊಮ್ಮಿಗೆ ಏನ್ ಮಾಡ್ತೀರಿ, ಲಾಂಗ್ ಬ್ರೀತ್, ದೀರ್ಘವಾದ ಶ್ವಾಸೋಚ್ಛ್ವಾಸ ಮಾಡ್ತೀರಿ. ಆಮೇಲೆ ಉಸಿರುಗಟ್ಟಿ ಕೂತಿರ್ತೀರಿ ಯಾವ್ದಾರ ಒಂದು ಚಿಂತೆ ಒಳಗೆ. ಯಾಕಂದ್ರ ಈ ಪ್ರಾಣವಾಯು ಏನ್ ಮಾಡ್ತದ, ಅದನ್ನು ರೇಚಕ, ಪೂರಕ, ಕುಂಭಕ ರೂಪದಿಂದ ಆಸೆ ಹುಟ್ಟಿಸಿ ಒಂಥರ ಅದೇನದು ಅಜ್ಞಾನದ ಪ್ರಾಣಾಯಾಮ. ಅದು ಜ್ಞಾನದ ಪ್ರಾಣಾಯಾಮ ಅಲ್ಲ. ಈಗ ಯೋಗ ಗುರುಗಳು ಮಾಡೋದು ಇದು ಜ್ಞಾನದ ಪ್ರಾಣಾಯಾಮ. ಇದರಿಂದ ಆರೋಗ್ಯ ಉತ್ಪತ್ತಿ ಆಗ್ತದ, ಅಮೃತ ಉತ್ಪತ್ತಿ ಆಗ್ತದ. ಅದೇನದ ಅಜ್ಞಾನದ ಪ್ರಾಣಾಯಾಮ. ಅಲ್ಲಿ ಏನಾಗ್ತಿರ್ತದ, ಏನ್ ಬಿಡ್ತಿರ್ತದ, ಉಸಿರಾಟದೊಳಗ ಏನು ಗೊತ್ತಿರಂಗಿಲ್ಲ. ಬರೇ ನಮ್ ಲಕ್ಷ್ಯ ಎಲ್ಲ ಎದರ ಮೇಲೆ ಇರ್ತದ ಅಂತಂದ್ರ ನಾವು ಯಾವ್ದು ಆಸೆ ಪಟ್ಟಿರ್ತೀವಿ ಆ ಭೋಗ ವಸ್ತುವಿನ ಕಡೆ, ಆ ಭೋಗ ವಿಷಯದ ಕಡೆ ಇರ್ತದ. ಅಲ್ಲಿನೂ ಹಿಂಗೆ ಕೂತಿರ್ತೀರಿಲ್ಲ ಉಸಿರುಗಟ್ಟಿ, ಏನಾರ ಒಂದು ಚಿಂತೆ ಹತ್ತಿದಾಗ ಉಸಿರಾಡೋದ ಮರ್ತು ಬಿಟ್ಟಿರ್ತೀರಿ. ಆಮೇಲೆ ಅರಿವಿಗೆ ಬಂದ ಕೂಡ್ಲೇನೆ ಒಂದು ದೀರ್ಘ ಉಸಿರು ತಗೋತೀರಿ. ಪ್ರಾಣಾಯಾಮದಾಗ ಏನ್ ಮಾಡ್ತೀರಿ ಅದೇ ಅಲ್ಲಿನೂ ಆತಿರ್ತದ. ಎದಕ್ಕೆ ಆತಿರ್ತದ ಅಂದ್ರೆ ಆಸೆ, ಮನಸ್ಸಿನ ಆಸೆ. ಅದು ಶಬ್ದದ ಆಸೆ ಇರ್ಬೋದು, ಸ್ಪರ್ಶದ ಆಸೆ ಇರ್ಬೋದು, ರೂಪದ ಆಸೆ ಇರ್ಬೋದು, ರಸದ ಆಸೆ ಇರ್ಬೋದು, ಗಂಧದ ಆಸೆ ಇರ್ಬೋದು, ರೊಕ್ಕ ರೂಪಾಯಿ ಆಸೆ ಇರ್ಬೋದು, ಆಸ್ತಿ ಪಾಸ್ತಿ ಆಸೆ ಇರ್ಬೋದು, ಹೆಂಡ್ರ ಮಕ್ಕಳ ಆಸೆ ಇರ್ಬೋದು, ಅಧಿಕಾರ ಅಂತಸ್ತಿನ ಆಸೆ ಇರ್ಬೋದು. ಯಾವುದೋ ಒಂದು ಆಸೆಗಾಗಿ ಅದಕ್ಕೇನಂತೀರಿ, ಸ್ಟನ್ ಆಗಿದ್ದ, ಅವಾಕ್ಕಾದ
ಅಂತೇಳಿ ಏನೇನು ಅಂತಿರ್ತೀರಲ್ಲ ಹಂಗ ಅಂತವ್ ಆತಿರ್ತಾವ. ಅದಕ್ಕೆ ರಸಂಗಳ ನೀರಸಂಗಳ ಮಾಡಿ ಮಲಮೂತ್ರಗಳನ್ನು ಮಾಡಿಸುವುದು ಯಾವುದಪ್ಪ? ನಾವು ಉಂಡದ್ದು ರಸ, ನೀರ, ಆಹಾರ ಏನದ ಅದನ್ನ ನೀರಸ ಮಾಡಿ. ನೀರಸ ಮಾಡಿ ಅಂತಂದ್ರೆ ರಸ ನೀರಸ ಮಾಡೋದಂದ್ರೆ ಏನು? ಅದ್ರೊಳಗಿಂದು ಎಲ್ಲ ಶಕ್ತಿ ಹೀರ್ಕೊಂಡು, ನೀವು ಊಟ ಮಾಡಿದ್ರೊಳಗೆ ಎಲ್ಲ ಶಕ್ತಿ ಇರ್ತದ, ಅದನ್ನ ಹೀರ್ಕೊಂಡು ಅದಕ್ಕೆ ನೀರಸ ಮಾಡಿ. ನೀರಸ ಮಾಡಿದ್ಮೇಲೆ ಅದು ಮಲಮೂತ್ರ ರೂಪದಲ್ಲಿ ಅದನ್ನ ಪರಿಹಾರ ಮಾಡೋದು ಯಾವದಪ್ಪ? ಮಲಮೂತ್ರದಿಂದ ಮಲಮೂತ್ರಗಳಿಂದ ಮಾಡಿಸುವುದೊಂದು ಉದಾನವಾಯು. ಅದು ವಾಕ್ಯ ಬರ್ಕೊಳ್ರಿ. ರಸಂಗಳ ನೀರಸಂಗಳ ಮಾಡಿ ಮೂತ್ರಗಳನ್ನು ಮಾಡಿ ಮೂತ್ರಗಳನ್ನು ದಸ್ಸುವಂ ಮಾಡಿ ಅಂದ್ರೆ ಏನದು? ಏನರ್ಥ ಆಗ್ತದ ಗೊತ್ತಾಗ್ತದ ನಿಮಗ? ಮಲ ಮೂತ್ರಗಳನ್ನು ದಸ್ಸುವಂ ಮಾಡಿ. ದಸ್ಸುವಂ ಅಂದ್ರೆ ದಸ್ಸು ಅಂದ್ರೆ ದಸ್ಸುದಾಗ ಹಸು ಅಂತದ. ಹಸು ಅಂತಂದ್ರ ಶಕ್ತಿ. ಹಸು ಅಂತಿರಲ್ಲ, ಶಕ್ತಿ, ತ್ರಾಣ. ಉಂಡ ಆಹಾರವನ್ನ ರಸ ಮಾಡಿ ಆ ರಸದಿಂದ ಶಕ್ತಿ ತಗೊಂಡು ಶಕ್ತಿ ಹೀರ್ಕೊಂಡು ಹಸು ತಯಾರಾಗಿ ಅದನ್ನ ವೇಸ್ಟ್ ಮಾಡೋ ಕೆಲಸ ಯಾವದಪ್ಪ ಅಂದ್ರ ಉದಾನವಾಯುವಿನ ಕೆಲಸ. ಮುಂದೆ ಸಮಧಾತುಗಳನ್ನರಿತು, ಇವೆಲ್ಲ ಸಪ್ತಧಾತುಗಳದವಲ್ಲ, ಅವನ್ನೆಲ್ಲ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಆದ ಅಲ್ಲಿ ಹೋಗಿ ಮುಟ್ಟಬೇಕು. ಒಂದು ಧಾತು ತಯಾರಾಗಬೇಕಾದ್ರೆ ನಾವು ಉಂಡನ್ನ ಅಲ್ಲಿಗೆ ಹೋಗಿ ಮುಟ್ಟಬೇಕು. ಎಲುಬಿಗೆ ಏನಾರ ಆಯ್ತಂದ್ರ ಎಲುಬು ಬೆಳೆಸಂತ ಔಷಧಿಗಳು, ಎಲುಬು ಬೆಳೆಸಂತ ಆಹಾರಗಳು, ರಕ್ತಕ್ಕೆ ಏನಾರ ಆಯ್ತಂದ್ರ ರಕ್ತ ಶುದ್ಧ ಮಾಡಂತ ಔಷಧಿಗಳು, ರಕ್ತವನ್ನ ಬೆಳೆಸುವಂತ ಆಹಾರಗಳು, ಹೆಂಗೆ ಹೇಳ್ತಾರಲ್ಲ ಅದನ್ನು ಅರಿತು ಅವು ಎಲ್ಲೆಲ್ಲಿ ಏನೇನು ಹೆಚ್ಚವ ಕಡಿಮೆವ ನೋಡ್ಕೊಂಡು ಮುಂದೇನಾಗ್ತದ ಅನ್ನಪಾನಾದಿಗಳ ಪರಿಹರಿಸುವುದೊಂದು ಸಮಾನವಾಯು. ಎಲ್ಲ ಕಡೆ ಇಡೀ ಶರೀರ ತುಂಬ ಹರಿದಾಡ್ತದೆ ಅದು ಸಮಾನವಾಯು. ಎಲ್ಲೆಲ್ಲಿ ಶಾರ್ಟೇಜ್ ಅದ ಅಲ್ಲೆಲ್ಲಿ ಅದಕ್ಕೆ ತಕ್ಕಂತೆ ಪರಿಹಾರ ಒದಗಿಸ್ಕೋತ ಹೋಗ್ತದೆ. ರಕ್ತವ್ಯಾಪಿಯಂ ಮಾಡಿಸುವುದೊಂದು ನಾಗವಾಯು. ರಕ್ತ ಎಲ್ಲ ಕಡೆ ಹರಿದಾಡ್ಬೇಕಲ್ಲ, ಆಕ್ಸಿಜನ್ ಗ್ಲೂಕೋಸು ತಗೊಂಡು ಅದೆಲ್ಲ ಕಡೆ ಹೋಗಿ ಮುಟ್ಟಿಸುವ ಕೆಲಸ ಅದರದು. ಅದಕ್ಕೆ ರಕ್ತ ವ್ಯಾಪ್ತಿಯ ಮಾಡಿಸುವುದೊಂದು ನಾಗವಾಯು. ಮುಂದೆ ಊಟ ಮಾಡುವಾಗ ಗಾಳಿ ನುಂಗಿರ್ತೀರಿ ಊಟದ ಸಂಗಟ, ಅದು ಎದೆ ಒಳಗ ಗಾಳಿ ತುಂಬಿಕೊಂಡು ಕೂತಿತ್ತಂದ್ರ ಡೇಗ್ ಬರೋದು, ಮತ್ತ ಯಾವುದೋ ನಿಮಗೆ ಜೀರ್ಣ ಆಗ್ಲಾರ್ದಂತ ಪದಾರ್ಥ ಈ ಕಡೆ ಒಳಗೆ ಹೋಗ್ಲಾರ್ದಂಗ ಅದು ಈ ಕಡೆ ಹೊರಗೆ ಹಾಕ್ತದೆ ಶರೀರ. ಓಕರಿಕೆ, ವಾಂತಿ, ಢೇಕರಿಕೆ ಏನೇನದವಲ್ಲ ಅವೆಲ್ಲ ಮಾಡಿಸುವುದು ಯಾವದಂದ್ರೆ ದೇವದತ್ತ ವಾಯು. ಮತ್ತ ನುಡಿಯಲಿಕ್ಕೆ ಬುದ್ಧಿಯ ಮಾಡಿಸುವುದೊಂದು ಧನಂಜಯ ವಾಯು. ಮಾತನಾಡಬೇಕಾದ್ರೆ ಮಾತಂಗೆ ಕಂಟಿನ್ಯೂ ಮಾತಾಡ್ತಿರ್ತದ. ಆದ್ರೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಹೇಳಕ್ಕೆ ಬುದ್ಧಿ ಇದ್ದು ಮಾತಾಡ್ತೀವಲ್ಲ, ಆ ಬುದ್ಧಿ ಎಲ್ಲಿದಂದ್ರೆ ಧನಂಜಯ ವಾಯುನೆಲ್ಲ. ಮಾತನಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ ಕೆಲಸ ಏನದಲ್ಲ, ಎಲ್ಲಿಟ್ಟಿದ ಬುದ್ಧಿ ಅಂತಾರ ನೋಡು. ಹಂಗ ಆ ಬುದ್ಧಿದ ಜವಾಬ್ದಾರಿ ಎಲ್ಲದಂದ್ರೆ ಧನಂಜಯ ವಾಯು. ಮತ್ತೆ ಈ ಷಡ್ ವಾಯುಗಳ ಮುಂತಾದ ದಶವಾಯುಗಳ ಸ್ಥಾನವಾವುದೆಂದಡೆ, ಇವೆಲ್ಲ ವಾಯುಗಳು ಏನೇನದ 10 ವಾಯುಗಳದ ಎಲ್ಲದಪ್ಪ ಅಂತಂದ್ರೆ ಸ್ಥಾನವಾವುದೆಂದಡೆ ಗುಹ್ಯದಲ್ಲಿ ಅಪಾನ ವಾಯು.
ಅಪಾನ ಗುಹ್ಯ ಗುದ ಅಂದ್ರೆ ಜನನೇಂದ್ರಿಯ ಏನದಲ್ಲ ಅಲ್ಲಿ ಅಪಾನ ವಾಯು ಅದು ಏನದಂದ್ರೆ ಫುಲ್ ಮೂಲ ಆಧಾರ ಇದ್ದಂಗೆ ಅದು ಪ್ರಾಣದ ಕೇಂದ್ರ. ಎಲ್ಲ ವಾಯುಗಳು ದಶವಾಯು ಎಷ್ಟು ಷಡ್ವಾಯು ಏನದವ ಎಲ್ಲ ಆ ಒಂದು ಅದಕ್ಕೆ ಈ ಷಡ್ವಾಯುಗಳು ಮುಂತಾದ ದಶವಾಯುಗಳ ಸ್ಥಾನ ಎಲ್ಲಿ ಅಂದ್ರೆ ಗುಹ್ಯದಲ್ಲಿರುವ ಅಪಾನವಾಯು. ಮತ್ತೆ ನಾಭಿಯಲ್ಲಿ ಸಮಾನವಾಯು. ಈ ಹೊಂಕಳದಾಗ ಸಮಾನವಾಯು 72,000 ನರಗಳು ಜಾಯಿಂಟ್ ಆಗಿರ್ತಾವ ಹೊಂಕಳದಾಗ. ಅದಕ್ಕೆ 72,000 ನರಗಳು ಜಾಯಿಂಟ್ ಆಗಿ ಒಂದೇ ಕಡೆ ಇರ್ತಾವಲ್ಲ, ಅದಕ್ಕೆ ಸಮಾನವಾಯು ಅಲ್ಲಿ ಇರ್ತದ, ಬ್ಯಾಲೆನ್ಸ್ ಮಾಡ್ತದಂತ ಸಮಾನವಾಯು ಅಲ್ಲಿ ಇದ್ದು. ಮತ್ತೆ ಯಾವಾಗರೇ ಒಂದ್ ಸ್ವಲ್ಪ ಹೊಕ್ಕಳ ಕಡೆ ಕಾಳಜಿ ಮಾಡ್ತಿರ್ಬೇಕು. ಒಂದು ಹನಿ ಕೊಬ್ಬರಿ ಎಣ್ಣೆ ತಗೊಂಡು ಹೊಕ್ಕಳಿಗೆ ಹಚ್ಕೋತಿರ್ಬೇಕು. ಹೊಕ್ಕಳಿಗೆ ಹಚ್ಕೊಳ್ಳೋದ್ರಿಂದ ಇಡೀ ಶರೀರಕ್ಕೆ ಒಂದು ತರ ಹಿತ ಅನ್ನಿಸ್ತಿರ್ತದ. ಹೊಕ್ಕಳಿಗೆ ಅವಾಗವಾಗ ಕೊಬ್ಬರಿ ಎಣ್ಣೆ ಹಚ್ಚತಿರ್ಬೇಕು. ಹಚ್ಚಿದ್ರ ಇಡೀ ಶರೀರದ ಎಲ್ಲ ನಾಡಿಗಳಿಗೂ ಒಂದೇನೋ ಉಪಚಾರ ಮಾಡ್ದಂಗ ಆಗ್ತಿರ್ತದ, ತಂಪು ಸಮಾಧಾನ ಕೊಟ್ಟಂಗ ಆಗ್ತಿರ್ತದ. ಮತ್ತೆ ನಾಭಿಯಲ್ಲಿ ಸಮಾನವಾಯು ಮತ್ತು ಹೃದಯದಲ್ಲಿ ಪ್ರಾಣವಾಯು. ಹೃದಯದೊಳಗೆ ಪ್ರಾಣವಾಯುವಿನ ಕೆಲಸ ಏನಂದ್ರೆ ರಕ್ತ ಪರಿಶುದ್ಧನೆ ಮಾಡೋದು. ಅದು ಪ್ರಾಣವಾಯು. ಅಲ್ಲಿ ಏನ್ ಬರ್ತಿರ್ತದ, ಮಲಿನ ರಕ್ತ ಎಲ್ಲ ಶರೀರದಾಗ ಕೆಲಸ ಆದ್ಮೇಲೆ ಮಲಿನ ರಕ್ತ ಹೃದಯಕ್ಕೆ ಬರ್ತಿರ್ತದ ನೀಲಿ ರಕ್ತನಾಳಗಳ ಮೂಲಕ. ಮತ್ತೆ ಕೆಂಪು ರಕ್ತನಾಳಗಳ ಏನಾಗ್ತವ, ಶುದ್ಧ ಆದ ರಕ್ತ ಹೃದಯದಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಿರ್ತದೆ. ಹೃದಯಕ್ಕೆ ಬರುವ ರಕ್ತನಾಳಗಳು ನೀಲಿ ರಕ್ತನಾಳಗಳು, ಹೃದಯದಿಂದ ಹೊರಗೋಗೋ ರಕ್ತನಾಳಗಳು ಕೆಂಪು ರಕ್ತನಾಳಗಳು. ಹಿಂಗದಾವೆ ಈ ರಕ್ತನಾಳಗಳ ಕೆಲಸ. ಯಾವುದು? ಪ್ರಾಣವಾಯು ಹೃದಯದಲ್ಲಿ ಮಾಡೋ ಕೆಲಸ. ಮತ್ತೆ ಕಂಠದಲ್ಲಿ ಕುತ್ತಿಗೆಯೊಳಗೆ ಮಾಡೋ ಕೆಲಸ ಯಾವುದು? ಮಾತನಾಡುವುದು, ಕಂಠದೊಳಗ ಸಂಗೀತ ಹಾಡುವುದು. ಅದೇನದ? ಉದಾನವಾಯು. ನಮಗೆ ಜೋರ್ ಹಾಡ್ಲಕ್ಕತ್ರ ರಾಗ ತಪ್ತದ, ಬ್ಯಾಲೆನ್ಸ್ ಹೋಗ್ತದ. ನಮಗೆ ಜೋರ್ ಹಾಡ್ಲಕ್ಕ ಕಂಠದಾಗ ಶಕ್ತಿ, ಸಂಗೀತಗಾರರು ಆಗ್ಬೇಕಾದ್ರೆ ಇದು ಉದಾನವಾಯು ಗಟ್ಟಿಮುಟ್ಟಿದ್ರೆ ಒಳ್ಳೆ ಸಂಗೀತ ಹೊರಗೆ ಬರ್ಲಕ್ ಸಾಧ್ಯ ಅದ. ಭೀಮಸೇನ್ ಜೋಶಿ ನೋಡ್ರಿ, ಅವನ್ ದನಿ ಹೆಂಗದ, ಏನದ ದನಿ ಏನ. ಇನ್ನೊಬ್ರು ಯಾರ ಹಾಡ್ತಾರ ನೋಡ್ರಿ, ಒಟ್ಟೊಂದಿಬ್ಬರು ಮೂವರ್ ಅದರ ಅವ್ರ ಧ್ವನಿ, ಅಂತ ಧ್ವನಿಗಳವು. ಹಂಗ ಉದಾನವಾಯು ಯಾರ್ದು ಗಟ್ಟಿರ್ತದ ಅಲ್ಲಿ ಏನಾಗ್ತದ, ಸಂಗೀತ ಚೆನ್ನಾಗಿ ಹಾಡ್ಲಿಕ್ಕೆ ಬರ್ತದ ಅವ್ರಿಗೆ. ಮತ್ತೆ ಮುಖದಲ್ಲಿ ಧನಂಜಯ ವಾಯು. ಮುಖದೊಳಗ ಏನೇನಾಗ್ತಿರ್ತದ, ಕಣ್ಣು ಬಡಿಯೋದು, ಕಣ್ಣು ಪಿಕ್ಕಳಿಸೋದು. ಮತ್ತ ಈ ಮುಖದೊಳಗ ನಿಮ್ಮ ಚಟುವಟಿಕೆಗಳು ಏನೇನು ಮಾಡ್ತಿರ್ತೀರಿ ಮುಖದ ಮೂಲಕ, ಅದಕ್ಕೆಲ್ಲ ಧನಂಜಯ ವಾಯು. ಮತ್ತೆ ಸಮಸ್ತ ಸಂದುಗಳಲ್ಲಿ ವ್ಯಾನವಾಯು. ಈ ಜಾಯಿಂಟ್ಸ್ ಏನಿರ್ತಾವಲ್ಲ ಅಲ್ಲೆಲ್ಲ ಏನಿರ್ತಾವ ವ್ಯಾನವಾಯು. ಜಾಯಿಂಟ್ ಪೇನು ಅವು ಇವು ಅಂತಿರ್ತಾರಲ್ಲ, ಅವ್ರಿಗೇನದ ಈ ವ್ಯಾನವಾಯುವಿನ ಸಮಸ್ಯೆ ಇರ್ತದ. ಮತ್ತೆ ಹಸ್ತದಲ್ಲಿ ದೇವದತ್ತ ವಾಯು. ಕೈ ಒಳಗ ಯಾವ ವಾಯು ಅದಪ್ಪ ಅಂದ್ರೆ ದೇವದತ್ತ ವಾಯು. ಮತ್ತು ಹಸ್ತದೇಗ ಯಾವ ದೇವತೆ ಅದನ? ಹಸ್ತದೊಳಗೆ ಯಾವ ದೇವತೆ ಅದ? ಪ್ರಾಣ. ಪ್ರಾಣ ಆಯ್ತದು. ಪ್ರಾಣ ಯಾವುದು? ದೇವದತ್ತ. ಹಸ್ತದಲ್ಲಿ ಪ್ರಾಣ ದೇವದತ್ತ ಇದ್ರು ಇಂದ್ರ ಅನ್ನೋ ದೇವತೆ ಅಲ್ಲಿರ್ತಾನ. ಪಾದದೊಳಗ ಉಪೇಂದ್ರ. ಪಾದದೊಳಗ ಉಪೇಂದ್ರ, ಹಸ್ತದೊಳಗೆ ಇಂದ್ರ ದೇವತೆಗೆ ಅಲ್ಲಿ ಒಂದು ದೈವಿ ಶಕ್ತಿ ಇರ್ತದ.
ಹಂಗ ತಿಳ್ಕೋಬೇಕು. ಮತ್ತ ಮುಖದಲ್ಲಿ ಸಮಸ್ತ ಸಂದುಗಳಲ್ಲಿ ವ್ಯಾನವಾಯು, ಮತ್ತೆ ಈಡ ಪಿಂಗಳ ಸುಷುಮ್ನ ಅಂತೇಳಿ 3 ನಾಡಿಗಳದವಲ್ಲ. ಈಡ ಅಂದ್ರೆ ಎಡಕಿನ ನಾಡಿ, ಇಡೀ ಶರೀರಕ್ಕ ಇವು 3 ನಾಡಿಗಳಿಂದಲೇ ಎಲ್ಲಾ ಕಡೆ ಕನೆಕ್ಷನ್ ಹೋಗಿರ್ತಾವ. ಈಡ ನಾಳದಲ್ಲಿ ನಾಗವಾಯು, ಪಿಂಗಳ ನಾಳದಲ್ಲಿ ಕೂರ್ಮವಾಯು, ಸುಷುಮ್ನ ನಾಳದಲ್ಲಿ ಕೃಕರವಾಯು. ಈ ರೀತಿ 3 ರೀತಿ ವಾಯುಗಳಿರ್ತವ. ಹಸ್ತದಲ್ಲಿ ದೇವದತ್ತ ವಾಯು, ಜಿಹ್ವೆಯಲ್ಲಿ ಧನಂಜಯ ವಾಯು, ನಾಲಿಗೆಗೆ ಸಂಬಂಧಪಟ್ಟಂತೆ ಧನಂಜಯ ವಾಯು. ಇಂತಿ ದಶವಾಯುಗಳು, ಈ ರೀತಿ ಇವು ದಶವಾಯುಗಳ ಕೆಲಸ ಮಾಡ್ತಾವ. ಇವು ಏನಂತಂದ್ರ ಇವುದರ ಕೆಲಸ ಏನು ಅಂತಂದ್ರ ಈ ವಾಯು ಪ್ರಾಣಿಯಂ ಕಳೆದು, ಇವುದ್ರದ್ದು ಏನದಪ್ಪ ಅಂದ್ರ ಈ ವಾಯುಗಳದ ಪ್ರಾಣಗುಣ. ಪ್ರಾಣಗುಣ ಹೆಂಗಿರ್ತವ್ರಿ? ಪ್ರಾಣಿಗಳಂತಾರಲ್ಲ, ಪ್ರಾಣಿಗಳಿಗೆ ಮನುಷ್ಯರಿಗೆ ಏನ್ ವ್ಯತ್ಯಾಸ? ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಮನುಷ್ಯನಿಗದ, ಪ್ರಾಣಿಗಳಿಗೆ ಅದು ಇಲ್ಲ. ಮನುಷ್ಯನಿಗೆ ಪ್ರಾಣಿಗಳಿಗೆ ಇಲ್ಲ ವ್ಯತ್ಯಾಸ. ಈ ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಇರಲಿಲ್ಲ ಅಂತಂದ್ರ ಮನುಷ್ಯನು ಪ್ರಾಣಿ ಇದ್ದಂಗೆ. ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಇದ್ದದಕ್ಕೆ ಮನುಷ್ಯನಿಗೆ ಪ್ರಾಣಿಗೆ ವ್ಯತ್ಯಾಸ. ವಿಮರ್ಶಾ ಶಕ್ತಿ ಅದ ಮನುಷ್ಯನಿಗೆ, ಪ್ರಾಣಿಗಳಿಗೆ ವಿಮರ್ಶಾ ಶಕ್ತಿ ಇಲ್ಲ. ಅದಕ್ಕೆ ಅವಕ್ಕ ಪ್ರಾಣಿ 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 ಅಂತಾರ. ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಇತ್ತು ಅಂತಂದ್ರ ನಾನು ದುಡಿದದ್ದು, ನಾನು ತಿಂದು, ನಾನು ನಿಯತ್ತಿಲಿಂತ ಬದುಕಬೇಕು ಅಂತಂದ್ರ ಅದಕ್ಕೇನಂತಾರ? ಸರಳ ಭಾಷೆಯಲ್ಲಿ ಮನುಷ್ಯತ್ವ ಅಂತಾರ. ಅದಕ್ಕೆ ಒಟ್ಟು ಯಾರು ಬೇಕಿರ್ಲಕ್ಕ ಎಡಗೈಲೆ ಬಲಗೈಲೆ ತಿಂದು ಮನಿ ತುಂಬಿಸ್ಕೊಂಡು ಊರು ಮಂದಿ ಗೋಳೆ ಆಡಿದ್ರೆ ಗೋಳೆಲ್ಲಕ್ಕ ತಂದು ತಾನು ಆರಾಮಿರ್ಬೇಕು ಅಂತಾರಲ್ಲ, ಅವ್ರು ಯಾರವರು? ಯಾರವರು? ಪ್ರಾಣಿ ಅಂತ. ಪ್ರಾಣಿಗಳನ್ನು ಹಂಗಿರಂಗಿಲ್ಲ, ಅದಕ್ಕಿಂತ ಹತ್ತತ್ತ ಈ ಮನುಷ್ಯ ತನಗೇನ್ ಬೇಕು ಅದು ಮಾಡ್ಕೊಂಡು ಇನ್ನೊಬ್ಬರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಆಗ್ತದ ಅನ್ನೋದು ಅರಿವಿರ್ಲಾರ್ದಂತವನು ಪ್ರಾಣಿ. ಈ ಪ್ರಾಣ ಗುಣ ಕಳಿಬೇಕು. ಕಳೆದೇನಾಗಬೇಕು? ಅದಕ್ಕೇನಂತಾರ? ಪ್ರಾಣ ಗುಣಕ್ಕೆ ಅಂಗಗುಣ ಅಂತಾರ. ಅಂಗಗುಣ ಕಳ್ಕೊಂಡು ಲಿಂಗ ಗುಣ ಬರಬೇಕು. ಲಿಂಗ ಪ್ರಾಣಿ ಆಗ್ಬೇಕು. ಅಂಗ ಲಿಂಗ. ಅಂಗ ಗುಣಗಳನ್ನ ಕಳ್ಕೊಂಡು ಲಿಂಗ ಗುಣಗಳನ್ನ ಮಾಡ್ಕೊಳ್ಳೋದಕ್ಕ ಪ್ರಾಣವಂ ಕಳೆದು ಲಿಂಗ ಪ್ರಾಣಿಯಂ ಮಾಡಿದ ಬಳಿಕ ಅದೇ ಲಿಂಗಾಂಗ ಸಾಮರಸ್ಯ ಸಮರಸ ಐಕ್ಯವಾದ ಶಿವಯೋಗ ನಿದ್ರಾ ಮುದ್ರೆ. ಶಿವಯೋಗ ನಿದ್ರಾ ಮುದ್ರೆ ಅಂದ್ರೆ ಏನು? ನಿದ್ದೆ ಮಾಡದ? ನಿದ್ರೆ ಅಂದ್ರೆ ಏನು? ನೀ ಇದ್ರೆ ಅಂತ. ಈ ರೀತಿ ನೀ ಇದ್ರೆ ಅನ್ನೋದಕ್ಕೆ ನಿದ್ರೆ. ನಿದ್ರೆ ಅಂದ್ರೆ ಮಕ್ಕಳು ನಿದ್ದೆ ಎತ್ತದಲ್ಲ. ಶಿವಯೋಗದ ಪ್ರಕಾರ ನೀ ಇದ್ರೆ ಅದು ನಿನ್ನ ಮುದ್ರೆ, ನಿನ್ನ ಲಕ್ಷಣಪ್ಪ. ಈ ರೀತಿ ಇರಬೇಕು ಅಂತ. ಇದು ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಈ ರೀತಿ ಇರಬೇಕು. ಸಮರಸ ಐಕ್ಯ ಆಗಬೇಕು. ಸಮರಸ ಐಕ್ಯ. ಅಂಗ ಗುಣಗಳ ಪೂರ್ತಿ ಕಳ್ಕೊಂಡು ಲಿಂಗ ಗುಣಗಳ ಆಗ್ಬೇಕು. ಅದಕ್ಕೆ ಅಂಗ ಗುಣಗಳನ್ನು ಸಂಪೂರ್ಣ ಕಳ್ಕೊಂಡು ಜೀರೋ ಆಗೋದಕ್ಕೆ ಏನಂತಾರ ಶರಣರು? ಅಂಗ ಗುಣಗಳನ್ನ ಸಂಪೂರ್ಣ ಕಳ್ಕೊಂಡು ಜೀರೋ ಆಗೋದಕ್ಕೆ ಏನಂತಾರೆ? ಶೂನ್ಯ ಸಂಪಾದನೆ. ಗೊತ್ತಾಯ್ತವ್ರೆ? ಶೂನ್ಯ, ಜೀರೋ ತಗೋಬೇಕು.
0 ಅರ್ನಿಂಗ್, ಶೂನ್ಯ ಸಂಪಾದನೆ. ಅಂಗ ಗುಣದೊಳಗ 0% ಆದ್ರ ಲಿಂಗ ಗುಣದೊಳಗೆ ಎಷ್ಟಿರ್ತ ನಾವು? 100%. ಶೂನ್ಯ ಸಂಪಾದನೆ ಮಾಡಿಕೊಂಡಂತ ಶರಣ ಲಿಂಗ ಗುಣದೊಳಗ 100% ಇರ್ತಾನ, ಅಂಗ ಗುಣದೊಳಗ 0% ಆಗಿರ್ತಾನ. ಈ ಚನ್ನಬಸವಣ್ಣನವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡಿದಷ್ಟು ಚಿಂತನ ಮತ್ತಾರು ಈ ಭೂಮಿ ಮೇಲೆ ಮಾಡಿಲ್ಲ. ಅಷ್ಟು ಕೆಲಸ ಮಾಡ್ಯಾರ ಅವ್ರು. ಮಾಡಿ ಕರಣ ಹಸಿಗೆ ಅಂತ ಒಂದು ಬುಕ್ ಬರ್ದಾರ ಅವ್ರು. ಮೆಡಿಕಲ್ ಯಾವ ಡಾಕ್ಟರ್ನು ಅವ್ರ ಮುಂದೆ ಏನೂ ಅಲ್ಲ, ಅಷ್ಟು ಡೀಪ್ ಸ್ಟಡಿ ಮಾಡ್ಯಾರ ಅವ್ರು ಕರಣ ಹಸಿಗೆ ಅಂತೇಳಿ ಶರೀರದ ಬಗ್ಗೆ. ಬಹಳ ಈ ಶರೀರದೊಳಗೆ ಏನದವ, ಏನೇನು ರೋಗ ಬರ್ತಾವ, ಅದಕ್ಕೆ ಏನು ಚಿಕಿತ್ಸೆ ಎಲ್ಲ ಬರ್ದಾರ ಅದ್ರೊಳಗೆ ಕರಣ ಹಸಿಗೆ ಒಳಗೆ. ಬಹಳ ಡೀಪ್ ಆಗಿ ಹೋಗ್ಯಾರ ಆ ವಿಷಯದೊಳಗೆ. ಅದಕ್ಕೆ ಈ ರೀತಿ ಶಿವಯೋಗ ಮುದ್ರೆಯಲ್ಲಿ ಇರಬೇಕು. ಏನ್ ಮಾಡಬೇಕು? ಅಂಗಗುಣ ಕಳ್ಕೊಂಡು ಲಿಂಗ ಗುಣ ಆಗ್ಬೇಕಾದ್ರ ಒಂದು ವಚನದಿಂದ ಆರಂಭ ಮಾಡ್ತಾರ. ಯಾವುದದು ವಚನ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯ ಮುಂದೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ದಿನ ಮುಂಜಾನೆದ್ದು ಕಸ ಬಳದು ರಂಗೋಲಿ ಹಾಕಿ ಏನೇನು ಮಾಡಿ ಸ್ವಚ್ಛ ಇರೋ ಮನಿನೇ ಬೇರೆ, ಯಾರು ಇರ್ಲಾರ್ದ ಮನಿ ಮುಂದೆ ಆಜು ಬಾಜುದವ್ರು ಕಸ ದಬ್ಬಿರ್ತಾರ. ಆ ಕಸದಾಗ ಮಳಿ ಗಿಳಿ ಬಂತು ಅಂತಂದ್ರ, ಏನಾರ ಬೀಜಗಳಿದ್ದು ಅಂತಂದ್ರ ಬೆಳೆದು ಏನಾಗ್ತವ, ಹುಲ್ಲೆಲ್ಲ ಬೆಳೆದ ಮನಿ ಮುಂದೆ ಹುಲ್ಲು. ಮನಿ ಒಳಗೆ ಯಾರೇ ಅದಾರೇನಂದ್ರೆ ಯಾರಿಲ್ಲ, ಮನಿ ಕೀಲಿ ಹಾಕಿಬಿಟ್ಟಾರ. ಕತ್ತಲಾನ ಕತ್ತಲು, ಕಸಾನೇ ಕಸ. ಆ ಕತ್ತಲಿನೊಳಗ ಏನೇನೋ ನಿಶಾಚರ ಪ್ರಾಣಿಗಳು, ಆ ಪ್ರಾಣಿಗಳು ತಾವು ಹಿಡ್ಕೊಂಡು ಬಂದು ತಾವು ತಿನ್ನುವ ಪ್ರಾಣಿಗಳ ಚರ್ಮ, ಎಲುಬು ಎಲ್ಲ, ಮಲ ಮೂತ್ರ ಏನೆಲ್ಲ ಮನಿ ಒಳಗದ. ಮನಿ ಒಳಗ ರಜ ತುಂಬಿ ಮನಿ ಹೊರಗೆ ಹುಲ್ಲು ಬೆಳೆದು ಮನೆಯ ಒಳಗೆ ಮನೆಯೊಡೆ ಅಂತ ಮನಿ ಒಳಗೆ ಯಾರ್ಯಾರು ಅದರೇನು ಅಂತ ಕೇಳೋ ಪ್ರಶ್ನೆನೂ ಇಲ್ಲ. ಅದು ಕೇಳಿದ್ರೆ ಅಲ್ಲಿ ಯಾರು ಇಲ್ಲ ಇಲ್ಲ ಇಲ್ಲ. ಮತ್ತೆ ಹೆಂಗ? ಅದೇ ರೀತಿ ಇಲ್ಲಿ ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ. ಈ ಶರೀರ ಅದಲ್ಲ, 3.5 ಮೊಳ ಶರೀರ, ಇದ್ರೊಳಗ ಅದನೋ ಇಲ್ಲೋ. ಮನದೊಳಗೆ ವಿಷಯ ತುಂಬಿ ಬರೀ ಶರೀರದಿಂದ ಎದಕ್ಕೆ ಬಳಸ್ಲಕತ್ತೀವಿ ಅಂದ್ರೆ ವಿಷಯ ಭೋಗದ ಸಲುವಾಗಿ, ಸಂಸಾರ ಸಾಧನೆಯ ಸಲುವಾಗಿ ಬೆಳೆಸಿ, ಮತ್ತೆ ಶರೀರದೊಳಗೆ ಕಾಯದೊಳಗೆ ಹುಸಿ ತುಂಬಿ ಇಲ್ಲದ ಶರೀರ ಆದ ಅಂತ ತಿಳ್ಕೊಂಡು, ಆ ಶರೀರನೇ ತಾನು ಅಂತ ತಿಳ್ಕೊಂಡು, ಆ ಶರೀರನೇ ತನ್ನದು ಅಂತ ತಿಳ್ಕೊಂಡು ಹಿಂಗೆಲ್ಲ ಭಾವನೆ ಮಾಡಿದ್ರ ಅಂತ ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲ. ಬರೀ ಲೌಕಿಕ ಭೋಗದೊಳಗೆ ಮುಳುಗಿದ್ರ ಅಲ್ಲೊಳಗ ಅದನ ಇಲ್ಲ 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 ಕೂಡಲ ಸಂಗಮ ದೇವ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳ, ಸರ್ವಾತ್ಮ ಭಾವ ಸರ್ವಂ ಬ್ರಹ್ಮಾಸ್ತಿ ಅಂತೇಳಿ ಒಂದು ವೇದಾಂತದೊಳಗೆ ಸಾಧನೆ ಬರ್ತದ. ಎಲ್ಲದರೊಳಗೂ ಆತ್ಮ ಅದ, ಎಲ್ಲ ಕಡೆ ಆತ್ಮ ಆದ ಅಂತೇಳಿ ಹಂದಿ, ನಾಯಿ, ಶುನಿ, ಸೂಕರಗಳ ಜೊತೆಗೆ ಕೂಡಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಬಹುದೇ ಅಂತ ಅಕ್ಕಮಹಾದೇವಿ ಕೇಳ್ತಾಳೆ. ಎಲ್ಲದರೊಳಗೂ ಅದೇ ಆತ್ಮ ಆದ ತಿಳಕೆ ಅವಕ್ಕೆಲ್ಲ ಕರ್ಕೊಂಡು ಒಂದೇ ಪ್ಲೇಟ್ನಾಗ ಉಂಡ್ರಿಯಪ್ಪ ನೋಡಮ್ಮು, ಎಲ್ಲ ಕಡೆ ಆತ್ಮ ಆದಂತೇಳಿ ಅದಕ್ಕೆ ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಅಂತೇಳಿ ಇವೆಲ್ಲ ಎದಕ್ಕದವ? ಮನುಷ್ಯರಿಗದವ.
ಮನುಷ್ಯರಿಗೆ ಪಾಲಿಸಲಿಕ್ಕೆ ಏನು ಪ್ರೊಸೀಜರ್ಸ್ ಹೇಳ್ಯಾರ ಹಿರಿಯರು ಆ ಪದ್ಧತಿ ಪ್ರಕಾರ ಬದುಕಿದ್ರೆ ಮನುಷ್ಯ ಅಂತಾರ. ಆ ಪದ್ಧತಿಗಳು ಬಿಟ್ರೆ ಪ್ರಾಣಿ ಅಂತಾರ. ಡಾಕ್ಟರು ಕುಡಿಬೇಡ ಅಂತಾನ, ತಿನ್ನಬೇಡ ಅಂತಾನ, ಇಂಥದ್ದು ತಿನ್ನಬೇಡ, ನಿನಗೆ ಆರೋಗ್ಯಕ್ಕೆ ಜೀರ್ಣ ಆಗಂಗಿಲ್ಲ, ಇಂಥದ್ದು ಕುಡಿಬೇಡ, ಇಂಥದ್ದು ಮಾಡಬೇಡ ಅಂತ ಏನೇನೋ ಹೇಳಿರ್ತಾನ. ಹೇಳಿದಾಗ ಡಾಕ್ಟರ್ ಬಳಿ ಹೋಗಿ ಎಲ್ಲ ಚಲೋ ಪರೀಕ್ಷೆ ಮಾಡಿಸ್ಕೊಂಡು ಚಲೋ ಔಷಧ ತಗೊಂಡು ಬಂದು ಮನ್ಯಾಗ ಈ ಕಡೆ ಔಷಧನು ತಗೋತಾನ, ಆ ಕಡೆ ಮತ್ತ ಡಾಕ್ಟರ್ ಮಾಡಬೇಡ ಅಂದದ್ದು ಮಾಡ್ತಾನ ಅಂತಂದ್ರ ಅವ ಮನುಷ್ಯನೋ ಪ್ರಾಣಿನೋ? ಮಾಡಬೇಡ ಅನ್ನೋನು ಮಾಡ್ತಾನ, ಈ ಕಡೆ ಔಷಧನು ತಗೋತಾನ. ಜಡ್ಡ ಹಚ್ಚಾದ್ರೆ ಡಾಕ್ಟರ್ ಅದನ್ನ ಮತ್ತೆ ಬೇರೆ ಗುಳಿಗೆ ಕೊಡ್ತಾನೆ. ಹೇಳು ಇದ್ಯಾಕೆ ಬಿಡ ಭೋಗ ಅಂತ ಹೇಳಿ ಭೋಗಿಸ್ತಿರ್ತಾನ. ಅವನಿಗೇನ್ ಅನ್ಬೇಕು? ಮನುಷ್ಯ ಅನ್ಬೇಕ ಪ್ರಾಣಿ ಅನ್ಬೇಕ? ಅಂಗಗುಣ ಲಿಂಗಗುಣ ಡಾಕ್ಟರ್ ಹೇಳ್ದಂಗ ಕೇಳಿದ್ರೆ ಲಿಂಗಗುಣ, ಡಾಕ್ಟರ್ ಹೇಳಿದ ಕೇಳಿಲ್ಲ ಅಂತಂದ್ರೆ ಅಂಗಗುಣ. ಅದಕ್ಕೆ ಪ್ರಾಣಿಗಳು ಕೂಡ ಹೇಳ್ತಾವ ಏನಂತ, ನಮ್ಗೆ ಯಾಕೆ ಪ್ರಾಣಿ ಅಂತೇಳಿ ನೀವು ತಪ್ಪು ಮಾಡಿಕೆ ನಮ್ಗ್ಯಾಕೆ ಅಪಮಾನ ಮಾಡ್ತೀರಿ ನೀವು? ನಮ್ಮ ಜನ್ಮಕ್ಕೆ ಹೆಂಗಿರ್ಬೇಕು ನಾವು ಹಂಗದೀವಿ. ನಮ್ಮ ಉದಾಹರಣೆ ತಗೊಂಡು ನೀವ್ಯಾಕೆ ಅಪಮಾನ ಮಾಡ್ತೀರಿ ಅಂತೇಳಿ ಪ್ರಾಣಿಗಳಿಗಿಂತ ಕೀಳು. ರಾಜ್ಕುಮಾರನದೊಂದು ಹಾಡ ಅದಲ್ಲ, ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು ಅಂತೇಳಿ ಸ್ವಚ್ಛ ಬರದನ್ನ ರಾಜ್ಕುಮಾರ್ ಅವರ. ಮನುಷ್ಯ ಜನ್ಮ ಶ್ರೇಷ್ಠ ಶ್ರೇಷ್ಠ ಅಂತೇಳಿ ಹೇಳ್ಕೊಳ್ಳೋ ಮನುಷ್ಯನೇ. ಆದ್ರ ಅವನು ಬದುಕು ನೋಡಿದ್ರ ಪ್ರಾಣಿಗಿಂತ ಕೀಳದನ್ನ. ಏನ್ ಕೀಳು ಹೆಂಗ ಅಂದ್ರೆ, ಒಂದು ಬಕೀಟಿನೊಳಗ ಸರಾಯಿ, ಇನ್ನೊಂದು ಬಕೀಟಿನೊಳಗ ಹಾಲು ಹಾಕಿ ಒಂದು ಕತ್ತೆಯನ್ನ ಒಂದು ಕೋಣೆ ಒಳಗ ಬಿಟ್ಟು ಬಿಡ್ಬೇಕಂತ. ಒಂದು ಬಕೀಟ್ನಾಗ ಸರಾಯಿ, ಒಂದು ಬಕೀಟಿನೊಳಗ ಹಾಲು ಹಾಕಿ ಒಂದು ಕತ್ತೆಯನ್ನ ಒಂದು ಕೋಣೆ ಒಳಗೆ ಬಿಟ್ಟು ಬಿಡ್ಬೇಕು. ಒಂದು 3 ದಿನ ಆದ್ಮೇಲೆ ಬಾಗಿಲು ತೆರಿಬೇಕಂತ. ಏನ್ ಮಾಡಿರ್ತದ ಅದು ಕತ್ತಿ? ಬಕೀಟಿನಾಗಿಂದ ಹಾಲೇ ಖಾಲಿ ಮಾಡಿರ್ತದ, ಸರಾಯಿ ಮುಟ್ಟಂಗೆ ಇಲ್ಲ ಅದು. ಮತ್ತದಕ್ಕ ಹಸಿವು ನೀರಡಿಕೆಯಾಗಿ ಸಾಯಂಗಾಗಿರ್ತದ. ಆದ್ರೂ ಅದು ಸರಾಯಿ ಕುಡಿಲಾರ್ದೆ ಹಂಗೆ ಒಂದ್ ಕಡೆ ಸುಸ್ತಾಗಿ ಸುಮ್ಮ ಮೂಲ್ಯಾಗ ಕೂತ್ ಬಿಟ್ಟಿರ್ತದ. ಅದಕ್ಕಿದ್ರ ಅರ್ಥ ಏನು? ಕುಡುಕ ಎದಕ್ಕಿಂತ ಕೀಳು? ಕತ್ತೆಗಿಂತ ಕೀಳು. ಕತ್ತಿ ಸರಾಯಿ ಕುಡಿಯಂಗಿಲ್ಲ, ಅದಕ್ಕಿಂತ ಹತ್ತದ ನಾವು. ಮತ್ತ ಬೀಡಿ, ಸಿಗರೇಟು, ಗುಟ್ಕ, ತಂಬಾಕು ಏನೇನದವಲ್ಲ ಅವೆಲ್ಲ ಓಸು ಒಂದು ಬುಟ್ಟಿ ಒಳಗೆ ಹಾಕ್ಬೇಕು. ಒಂದಿಷ್ಟು ತರಕಾರಿ, ಗಜರಿ, ಮುಲ್ಲಂಗಿ, ಸೌತೆಕಾಯಿ, ಪಾಲಕ್ಕು ಏನೇನ್ ಕಾಯಿಪಲ್ಯ ಅದಾವ ಅವೆಲ್ಲ ಒಂದು ಬುಟ್ಟಿ ಒಳಗೆ ಹಾಕಿ ಒಂದು ಹಂದಿಯನ್ನ ಒಂದು ಕೋಣೆ ಒಳಗೆ ಬಿಟ್ಟು ಬಿಡ್ಬೇಕಂತ. ಆ ಹಂದಿ ಏನ್ ಮಾಡ್ತದ? ಆ ತರಕಾರಿ ಬುಟ್ಟಿ ಒಳಗೆ ಏನದ ಅಷ್ಟೇ ತಿಂತದೆ ಹೊರತು ತಂಬಾಕ್ ಮುಟ್ಟಂಗಿಲ್ಲ. ಹೀಗಾಗಿ ತಂಬಾಕು ತಿನ್ನ ಮನುಷ್ಯ ಆ ಹಂದಿಗಿಂತ ಕೀಳು. ಹೌದ್ರಕ್ಕಿಂತ ಹತ್ತದನ ಇವನು ವರ್ತನೆಗಳೇನದಾವ. ಯಾವ ಪ್ರಾಣಿನೂ ಮುಟ್ಲಾರ್ದಂಥವು ಮುಟ್ಟಿ, ಯಾವ ಪ್ರಾಣಿ ಮಾಡ್ಲಾರ್ದಂಥದ್ದು ಮಾಡ್ತಾನೆ. ಇವನ್ ಕೆಲಸನೇ ಇಂಥದೇ ಅದ. ಅವನೊಳಗೆ ವಿಮರ್ಶಾ ಶಕ್ತಿ ಅಂತ ಒಂದದ ಮನುಷ್ಯಂದು. ಆ ಶಕ್ತಿಯ ಕಾರಣ ಅವನೊಳಗೆ ಡೆವಲಪ್ಮೆಂಟ್ಸ್ ಆಗ್ತಿರ್ತವ. ವಿಮರ್ಶಾ ಶಕ್ತಿ ಅಂತಂದ್ರ, ಇವತ್ತು ನೀವು ಒಂದು ಮನಿ ಕಟ್ಟಿರಿ ಅಂತಂದ್ರ ನಾಳೆ ಮತ್ತೊಬ್ಬರು ಮತ್ತೊಂದು ಮನಿ ಕಟ್ಟಿದ್ರಂದ್ರೆ ಅದ್ರ ಲೇಟೆಸ್ಟ್ ಡಿಸೈನ್ ನೋಡಿ ನಿಮಗೂ ಒಂದು ಆಸೆ ಆಗ್ತಿರ್ತದಿಲ್ಲ, ನಮ್ದು ಮನಿ ಇಂಥದೊಂದು ಕಟ್ಬೇಕಪ್ಪ ಅಂತ. ನಿಮ್ ಮನಿ ಇದ್ರೂ ಚಂದನ್ ಮನಿ ನೋಡಿಕೆ ನನಗಿಂತ ಮನಿ ಆಗ್ಬೇಕಂತ ಆಸೆ ಬರ್ತಿರ್ತದಿಲ್ಲ. ಚಂದನ್ ಯಾರ ಸೀರೆ ಉಟ್ಕೊಂಡ್ರೆ ನಮಗೂ ಅಂತ ಸೀರೆ ಎಲ್ಲಿ ಸಿಗ್ತದ? ಎಲ್ಲರೇ ಒಂದು ಆಭರಣ ಇದ್ದರೆ ಅದು ಆಭರಣ ಎಲ್ಲಿ ಮಾಡಿಸಿರಿ, ಎಷ್ಟ್ರದು? ಅಂದ್ರೇನು ಡೆವಲಪ್ಮೆಂಟ್.
ಅವನೊಳಗೆ ಒಂದು ವಿಮರ್ಶೆ ಶಕ್ತಿ ಅದ. ಮೊದಲು ಹೆಂಗಿದ್ದ ಅದರಂಗೆ ಇರೋ ಇಷ್ಟ ಇಲ್ಲ. ಅವನಿಗೆ ಕೆಲವೊಂದು ಅಭಿವೃದ್ಧಿಗಳು ಬೇಕಾಗ್ಯಾವ ಮನುಷ್ಯನಿಗೆ. ಆದ್ರೆ ಪ್ರಾಣಿಗಳಿಗೆ ಹಂಗಿಲ್ಲ. ಪ್ರಾಣಿಗಳು ನೋಡ್ರಿ, ಗುಬ್ಬಿ ಯಾವ ಕಾಲದೊಳಗ ಅದು ಕಸ ಕಡ್ಡಿ ತಗೊಂಡು ಗೂಡು ಕಟ್ಕೋತದ. ಇವತ್ತಿಗೂ ಪಕ್ಷಿಗಳೆಲ್ಲ ಕಸ ಕಡ್ಡಿ ತಗೊಂಡೆ ಗೂಡು ಕಟ್ಕೋತಾವ. ಅವು ಮನಿಯೊಳಗೆ ಏನಾದ್ರು ವ್ಯತ್ಯಾಸ ಆಗ್ಯಾವೇನು? ಇಲ್ಲ. ಹುಲಿ ಸಿಂಹಗಳೆಲ್ಲ ಗುಹೆ ಒಳಗೆ ವಾಸ ಮಾಡ್ತಾವ. ಈ ಮನುಷ್ಯನು ಹಿಂದಿನ ಕಾಲದೊಳಗೆ ಗುಹೆ ಒಳಗೆ ವಾಸ ಮಾಡ್ತಿದ್ದ. ಆದ್ರೆ ಇವ ವಾಸ ಮಾಡೋದು ಆ ಪ್ರಾಣಿಗಳಿಗತ್ಲೆ ಅವಾಗ ವಾಸ ಮಾಡಿದ್ರು ಅವ ಡೆವಲಪ್ ಆಗಿ ಏನಾಗ್ಯಾನೀಗ? ಎಂತ ಬಿಲ್ಡಿಂಗ್ಗಳು ಕಟ್ಕೊಂಡನ, ಎಂತ ವಸ್ತುಗಳು ಬಳಸ್ಕೋತಾನ, ಎಂತ ಜೀವನ ಮಾಡ್ತಾನ, ಅದ್ಭುತವಾದ ಬದುಕು. ಇದಕ್ಕೇಂತದಂತಂದ್ರೆ ವಿಮರ್ಶಾ ಶಕ್ತಿ. ಮನುಷ್ಯನಿಗೆ ಇತರ ಪ್ರಾಣಿಗಳಿಗಿರುವ ವ್ಯತ್ಯಾಸ, ಮನುಷ್ಯನಿಗೆ ಮಾತನಾಡುವ ಶಕ್ತಿ, ಮನುಷ್ಯನಿಗೆ ವಿಚಾರ ಮಾಡುವ ಶಕ್ತಿ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ. ಇಂಥವೆಲ್ಲ ಮನುಷ್ಯನಿಗೆ ಒಂದು ಹಸ್ತ ಕೊಟ್ಟ ದೇವರು. ಯಾವ ಪ್ರಾಣಿಗೂ ಹಸ್ತ ಇಲ್ಲ. ಅವೆಲ್ಲ ಕಾಲುಗಳೇ ಕೈಗತ್ಲೆ ಬಳಸ್ಕೋತಾವ. ಆದ್ರ 2 ಹಸ್ತಗಳು ಕೊಟ್ಟನು. ಈ ಹಸ್ತದಿಂದಲೇ ಮನುಷ್ಯ ಏನೆಲ್ಲ ಮಾಡ್ತಾನ, ಏನೆಲ್ಲ ಮಾಡಿ ದೈವತ್ವಕ್ಕೂ ಏರ್ತಾನ, ಏನೆಲ್ಲ ಮಾಡಿ ಪಾತಾಳಕ್ಕೂ ಹೋಗ್ತಾನ. ಈ ರೀತಿಯಾದಂತ ಸಾಮರ್ಥ್ಯ ಮನುಷ್ಯನಿಗೆ ಇರ್ತದ. ಅದಕ್ಕೆ ಏನ್ ಮಾಡ್ಬೇಕು? ಮನಿ ಒಳಗ ಮನಿ ಒಡೆ ಇಲ್ಲ ಅನ್ನಂತ ಮನಿ ಖರೀದಿ ಮಾಡಿರಿ ಅಂತ ತಿಳ್ಕೊಡ್ರಿ. ಅಂಥದೊಂದು ಮನಿ ಸಸ್ತದಾಗ ಸಿಕ್ಕದ, ಯಾರು ಕೇಳೋರಿಲ್ಲ ಅಂತೇಳಿ ಖರೀದಿ ಮಾಡ್ತೀರಿ. ಖರೀದಿ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಮನಿ ಬಾಗಿಲ ತೆಗಿತೀರಿಲ್ಲ, ಮುಂದಿನ ಕಸ ಗಿಸ ಎಲ್ಲ ಬಳದು ಸ್ವಚ್ಛ ಮಾಡಿ ಮನಿ ಬಾಗಿಲು ತೆಗಿತೀರಿ. ಮನಿ ಬಾಗಿಲು ತೆಗೆದು ಒಳಗೆ ಹೋಗ್ಬೇಕಂದ್ರೆ ಏನಿರ್ತದ? ಅಲ್ಲಿ ಕತ್ತಲಿರ್ತದ. ಒಳಗೆ ಏನದ ಗೊತ್ತಿಲ್ಲ. ಬಾಗಿಲ ತೆರಿತೀರಿ, 1 ನಿಮಿಷ ಸುಮ್ಮ ಹಂಗೆ ನಿಂದಿರ್ತೀರಿ. ಒಳಗಿಂದು ವಿಷದ ಗಾಳಿ ಒಂದೇ ನಿಮಿಷ ಬಂದೆ, 1 ನಿಮಿಷ ಅಷ್ಟೇ ಇರ್ಬೋದು. ನಾಳೆ ಮಾಡಕ್ಕೆ ಬೇಡ. ಮೆತ್ತಗಾಗಲ್ಲ, ಹಂಗೆ ಹಿಂಗ ಹಾಕೋಣ. ಹಿಂಗ್ ಮಾಡಿದ್ರೆ ಆಗಲ್ಲ. ನೀವು ಬರೋದ್ರಾಗ ಮಾಡಿಟ್ಟು ಇರ್ಲಿ ಬಿಡು. ನಾಳೆ ಮಾಡಕ್ ಹಚ್ಬಿಟ್ಟು ಬಿಡು ಅಷ್ಟೇ. ಅದೇನಾಯ್ತು? ಬಾಗಿಲ ತೆಗೆದ್ಮೇಲೆ ಕತ್ತಲಿರ್ತದಲ್ಲ, ಕತ್ತಲಿದ್ದಕ್ಕ ಏನ್ ಮಾಡ್ತಾನ? ಫಸ್ಟ್ ದೀಪ ಹಚ್ಕೋತಾನ. ಅದಕ್ಕ ಸಂಸಾರದೊಳಗ ಮುಳುಗಿದಂತ ಜೀವ ಯಾವಾಗ ಸದ್ಗುರುವಿನ ಬಳಿ ಬಂದು ಶರಣಾಗತರಾಗಿ ಈ ತತ್ವಜ್ಞಾನದ ಒಂದು ಸುಖ ಏನು ಅನುಭವಿಸ್ತಾರಲ್ಲ, ಇದೇ ಸುಜ್ಞಾನ. ದೀಪ ಹಚ್ಕೊಂಡಂಗ, ಕತ್ತಲೆ ಮನೆ ಒಳಗೊಂದು ದೀಪ ಹಚ್ಕೊಂಡಂಗ. ಫಸ್ಟ್ ಇದಕ್ಕೆ ಸುಜ್ಞಾನ ಅಂತ. ಸುಜ್ಞಾನ ಒಳಗೆ ದೀಪ ಹಚ್ಕೊಂಡ ಮೇಲೆ ಏನಾಯ್ತು? ಎಷ್ಟೋ ದಿವಸಗಳ ಕತ್ತಲೆ ಆ ಮನೆ ಒಳಗಾದ. ಎಷ್ಟೋ ದಿವಸಗಳ ಕತ್ತಲೆ ಆ ಮನೆ ಒಳಗ ಆದ. ಮತ್ತ ಕತ್ತಲೆಯಲ್ಲಿ ವಾಸ ಮಾಡುವ ನಿಶಾಚರ ಪ್ರಾಣಿಗಳು ಆ ಮನೆ ಒಳಗೆ ವಾಸ ಮಾಡ್ತಿದ್ದು. ಯಾವಾಗ ಇವ ಬೆಳಕು ಮಾಡಿದ ಕೂಡ್ಲೇನೆ ಕತ್ತಲು ಹೊರಗೋಯ್ತು. ಬೇಡ, ನಾಳೆಗೆ ಹೋಗ್ತೀನಿ. ನೆನೆ ಹಚ್ಚೋದು ಮರ್ತೀನಿ. ನಾಳೆಗೆ ಹೋಗಿ ಅದಕ್ಕೆ ಏನಾಯ್ತು? ಕತ್ತಲು ಹೋಯ್ತು. ಎಕಡೆ ಹೋಯ್ತು ಕತ್ತಲು? ಕತ್ತಲು ಎಕಡೆ ಹೋಯ್ತು? ಬೆಳಕು ಬಂದ ಕೂಡಲೇ ಕತ್ತಲು ಎಕಡೆ ಹೋಯ್ತು? ಗಾಳಿಯಲ್ಲಿ. ದೀಪ ಹಚ್ಚಿದ ಕೂಡಲೇ ಬೆಳಕಾಗ್ತದ. ದೀಪ
ಆರಿದ ಕೂಡ್ಲೇನೆ ಕತ್ತಲಾತ. ಏನಂದ್ರ ವಸ್ತು ಒಂದೇ ಏನಾಗ್ತದ, ದೀಪ ಹಚ್ಚಿದಾಗ ಕತ್ತಲೆಯ ಬೆಳಕಿನ ರೂಪ ತಗೋತದೆ. ದೀಪ ಹಚ್ಚಿದಾಗ ಕತ್ತಲೆಯೇ ಬೆಳಕಿನ ರೂಪ ತಗೋತದ. ದೀಪ ಆರ್ತು ಅಂತಂದ್ರೆ ಆ ಬೆಳಕೆ ಕತ್ತಲೆಯ ರೂಪ ತಗೋತದೆ. ವಸ್ತು ಒಂದೇ, ಅದು ಎಲ್ಲಿ ಹೋಗಲ್ಲ ಬರಲ್ಲ. ಅದು ಹೋಗೋದು ಬರೋದಲ್ಲ. ಅದು ಕತ್ತಲೆ ಹೋಯ್ತು ಅಂದ್ರೆ ಕತ್ತಲೆನೆ ಬೆಳಕಿನ ರೂಪ ತಗೋತದ, ರೂಪಾಂತರ ಹೊಂದುತ್ತದ. ಒಂದೇ ವಸ್ತು. ಏನು ಹೊರಗೆ ಹೋಗ್ಯದಂತಂದ್ರೆ ಅದೇನು ಕಿಟಕಿ ಬಾಗಿಲ್ದಂದು ಹೊರಗೆ ಹೋಯ್ತಾ? ಎಲ್ಲಿ ಇಲ್ಲ, ಅಲ್ಲೇ ಇರ್ತದದು ವಸ್ತು. ಅದೇ ವಸ್ತು ಏನಾಗ್ತದ, ದೀಪ ಹಚ್ಚಿದಾಗ ಒಂದು ಸ್ಥಿತಿ, ದೀಪ ಇಲ್ಲದ ಇನ್ನೊಂದು ಸ್ಥಿತಿ. ಕತ್ತಲೆಯೇ ಬೆಳಕಿನ ರೂಪ ತಗೋತದ, ಆ ಬೆಳಕೆ ಕತ್ತಲೆ ರೂಪ ದೀಪ ಇಲ್ಲದಾಗ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಅದಕ್ಕೇನಾಯ್ತದು, ಕತ್ತಲ ಹೋಯ್ತು, ಬೆಳಕು ಬಂತು. ಆ ಬೆಳಕಿನೊಳಗ ಅಲ್ಲಿ ಒಳಗೆ ಏನೇನದವ ವಸ್ತುಗಳು ಪ್ರಾಣಿಗಳು ಎಲ್ಲ ಕಂಡು ಎಷ್ಟೋ ಕಾಲದಿಂದ ಕತ್ತಲೆಯಲ್ಲಿ ಬದುಕುತ್ತಿರುವ ನಿಶಾಚರ ಪ್ರಾಣಿಗಳು ಇಲ್ಲಿ ಬೆಳಕು ಬಂತು ಅಂದ್ರೆ ಇಲ್ಲಿ ನಾವು ಇರೋದು ನಮ್ ಕೆಲಸ ಅಲ್ಲ ಅಂತೇಳಿ ಅವು ಏನ್ ಮಾಡಿದು ಹೊರಗೋಗ್ಬಿಟ್ಟು ಯಾವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಅಜ್ಞಾನದ ಕತ್ತಲೆ ಒಳಗಿರಂತವು. ಇವೆಲ್ಲ ಯಾವಾಗ ಇವು ಬೆಳಕು ಬಂತು, ನಮ್ದೇನ್ ಕೆಲಸ ಇಲ್ಲ ಇಲ್ಲಿ ಅಂತೇಳಿ ನಿಶಾಚರ ಪ್ರಾಣಿಗಳು ಅವಗುಣಗಳು, ಕೆಟ್ಟ ರಾಗ, ದ್ವೇಷ ಏನೇನದವ ಎಲ್ಲ ಕೆಟ್ಟ ಗುಣಗಳು ತಮ್ಮ ತಾವೇ ಹೊರಗೆ ಹೋಗ್ಬಿಟ್ಟು ಇಲ್ಲಿರೋದು ನಮ್ ಕೆಲಸ ಅಲ್ಲ ಅಂತೇಳಿ ಅವು ಹೊರಗೆ ಹೋಗಿ ಬೆಳಕು ಮಾಡಿದ್ರೆ ಸಾಕು. ಜ್ಞಾನ ಬಂದಂಗ ಅವಗುಣಗಳು ತಂದು ತಾನೇ ಹೋಗ್ತಿರ್ತಾವ. ಅವು ಇಲ್ಲಿರಂಗಿಲ್ಲ. ಜ್ಞಾನದ ಬೆಳಕು ಮಾಡ್ಕೊಂಡ್ರಿ ಅಂತಂದ್ರೆ ಅವಗುಣಗಳು ಹೋಗ್ಬಿಡ್ತಾವ. ಕೆಟ್ಟ ಮಾತಾಡೋದು, ಕೆಟ್ಟ ಕೆಲಸ ಮಾಡೋದು, ಕೆಟ್ಟ ಆಲೋಚನೆ ಅವೆಲ್ಲ ಹೋಗ್ಲಕತ್ತಿ ಬಿಡ್ತಾವ. ಎಲ್ಲ ಗೊತ್ತಿದ್ರು ಕೆಲವೊಬ್ರು ಕೆಟ್ಟ ಮಾಡ್ತಾರಲ್ರಿ. ಏನು ಅಂತಂದ್ರ ಎಲ್ಲ ಗೊತ್ತಿದ್ರು ಕೆಟ್ಟ ಕೆಲಸ ಯಾಕೆ ಮಾಡ್ತಾರಂದ್ರ ಅವ್ರ ಹತ್ರ ಜ್ಞಾನ ಬರೇ ಮಾಹಿತಿ ಮಟ್ಟಕ್ಕೆ ಇರ್ತದ, ಅರಿವಿನ ಮಟ್ಟಕ್ಕೆ ಇಳಿದಿರಂಗಿಲ್ಲ. ಅರಿವಿನ ಮಟ್ಟಕ್ಕೆ ಯಾರು ಇಳಿಸ್ಕೊಂಡಿರ್ತಾರೋ ಅವ್ರು ಕೆಟ್ಟ ಕೆಲಸ ಮಾಡಂಗಿಲ್ಲ. ಬರೇ ಮಾಹಿತಿ ಮಟ್ಟಕ್ಕೆ ನ್ಯೂಸ್ ಪೇಪರ್ ಓದಿದಂಗ ಓದಿ ಕಳ ಬೇಡ ಅಂತೇಳಿ ಓದಿರ್ತಾರ, ಮತ್ ಹಂಗೆ ಕಳತನ ಮಾಡ್ತಿರ್ತಾರೆ. ಯಾಕೆ ಹಂಗ ಮಾಡ್ತಾರ ಅಂತಂದ್ರ ಅವರು ಮಾಹಿತಿ ಮಟ್ಟಕ್ಕೆ ಅಷ್ಟೇ ಕಳು ಮಾಡಬಾರ್ದು ಅಂತ ಮಾಹಿತಿ ಅಷ್ಟೇ, ಅರಿವಿಗೆ ಇಳಿಸ್ಕೊಂಡಿರಂಗಿಲ್ಲ. ಅಂದ್ರೆ ಕಳು ಮಾಡಬಾರ್ದು ಅಂತೇಳಿ ನಿಶ್ಚಯ ಜ್ಞಾನ ಮಾಡಿರಂಗಿಲ್ಲ. ಈ ರೀತಿ ಇರ್ತದ. ಅದಕ್ಕೆ ಅದೇನಾಯ್ತು, ಎಲ್ಲ ನಿಶಾಚರ ಪ್ರಾಣಿಗಳು ಆದ್ಮೇಲೆ ಇದಕ್ಕ ಸುಜ್ಞಾನ ಅಂತ, ಸುಜ್ಞಾನ ಜ್ಯೋತಿ. ಮತ್ತ ಒಳಗೆ ಹೋಗ್ಲಕ್ ಬರ್ತದೇನು? ಬರಂಗಿಲ್ಲ. ಅದು ತಿಂದು ಹಾಕಿದ ಯಾವುದೋ ಪ್ರಾಣಿಯ ಎಲುಬುಗಳು, ಅಸ್ಥಿ ಪಂಜರಗಳು, ಮಲ, ಮೂತ್ರ, ಮಾಂಸ, ಮಣ್ಣ, ಸುಡುಗಾಡೆ ಎಲ್ಲ ಇರ್ತದ. ಯಾವುದೋ ಗಿಡದ ಬೇರು ಮನಿಯೊಳಗೆ ಹೊಕ್ಕಿರ್ತದ, ಏನೇನೋ ಆಗಿರ್ತವ. ಅವೆಲ್ಲ ಓಸು ಮೊದಲಿಂದ ಕಾಮ ಕ್ರೋಧಾದಿಗಳಿಂದ, ಲೋಭ ಮೋಹಾದಿಗಳಿಂದ, ಮದ ಮತ್ಸರಗಳಿಂದ, ಸಂಶಯ ರಾಗ ದ್ವೇಷ ಇವುದರಿಂದ ಮಾಡಿದ ಸಂಸಾರದ ಒಳಗ ವಾಸನೆಗಳು ಏನದವಲ್ಲ, ಇವುಗಳನ್ನ ಏನ್ ಮಾಡ್ಬೇಕು? ಬಳದು ಚೆಲ್ಬೇಕಲ್ಲ. ಎಲ್ಲ ಹೊಲಸು ಬಾರಿಗೆ ತಗೊಂಡು ಕಸ ಬಳದ್ ಚೆಲ್ಬೇಕಲ್ಲ. ಅದಕ್ಕೇನಂತಾರ? ಸದಾಚಾರಕ್ಕೆ ಏನಂತಾರ? ಸದಾಚಾರ ಅಂತಾರ. ಸದಾಚಾರ ಅಂದ್ರೇನು? ಬಾರಿಗೆ ಇದ್ದಂಗದು. ಸದಾಚಾರ ಎನ್ನುವ ಬಾರಿಗೆಯನ್ನ ಬಳಸಿ ಏನ್ ಮಾಡ್ತಾರ? ಎಲ್ಲಾ ಕಲ್ಮಶಗಳನ್ನ ಹೊರಗಾಕ್ತಾನ. ಎಲ್ಲ ಹೊಲಸು ಬಳದು ಹೊರಗೆ ಚೆಲ್ತಾನ, ಕಸ ಬಳದು ಹೊರಗೆ ಚೆಲ್ತಾನ. ಸದಾಚಾರ ಎನ್ನುವ ಬಾರಿಗಿ ಅಂದ್ರೇನು? ಒಳ್ಳೆ ಮಾತಾಡೋದು,
ಕಲ್ಯಾಣಕಾರಿ ಮಾತುಗಳನ್ನಾಡೋದು, ಎಲ್ಲ ಚೇಂಜಸ್, ಕೆಟ್ಟ ಮಾತಾಡಂಗಿಲ್ಲ, ಒಳ್ಳೆ ಆಲೋಚನೆಗಳೇ ಒಳಗೆ ತುಂಬಿಕೊಂಡಿರೋದು, ಒಳ್ಳೆ ಕೆಲಸಗಳು ತನಗೂ ಉಪಯೋಗ ಆಗಬೇಕು, ಜಗತ್ತಿಗೆ ಉಪಯೋಗ ಆಗ್ಬೇಕಂತ ಅದ್ಭುತ ಕೆಲಸಗಳು ಮಾಡ್ತಿರ್ತಾನ. ಸದಾಚಾರ ಅದು ಬಹಳ ಮುಖ್ಯ. ಕೆಟ್ಟದ್ದನ್ನ ಬಳದು ಚೆಲ್ಲೋದು, ಒಳ್ಳೆಯದನ್ನ ಮಾಡ್ಕೋತ ಹೋಗೋದು. ಇದಕ್ಕೆ ವಿವೇಕ ವೈರಾಗ್ಯ ಅಂತಾರೆ, ಇದಕ್ಕೆ ಸದಾಚಾರ ಅಂತಾರೆ. ಇದು ಯಾರು ಮಾಡ್ತಾರ ಅವ್ರದ್ದೇನಾಗ್ತಿರ್ತದ, ಹಿಂದೆ ಮಾಡಿದ ವಾಸನೆಗಳು ಎಲ್ಲ ಹೋಗ್ತಿರ್ತಾವ, ಒಳಗೆ ಸಂಗ್ರಹ ಇರ್ತದ. ಮಾಡಿದ ಬುದ್ಧಿ 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೋ ಜನ್ಮ ಆಗಿ ಹುಟ್ಟಿರ್ತೀವಿ. ಅಲ್ಲಿ ಶ್ರೀಮಂತರಿರ್ತೀವೋ ಬಡವರಿರ್ತೀವೋ ಗೊತ್ತಿಲ್ಲ, ನಮ್ಮ ದೇಶದಾಗ ಹುಟ್ಟಿರ್ತೀವೋ ಬೇರೆ ದೇಶದಾಗ ಹುಟ್ಟಿರ್ತೀವೋ ಗೊತ್ತಿಲ್ಲ, ನಾವು ಏನಾಗಿರ್ತೀವೋ ಏನ್ ಬಿಟ್ಟಿರ್ತೀವೋ ಏನು ಗೊತ್ತಿಲ್ಲ. ಆದರೆ ಗಂಡು ಹೆಣ್ಣುಗಳಾಗಿ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಮಕ್ಕಳಂತೂ ಹಡೆದಿರ್ತೀವಿ. ಎಲ್ಲ 84 ಲಕ್ಷ ಜೀವರಾಶಿಗಳು ಸಂಸಾರ ಮಾಡಿ ಮುಂದೆ ಮಕ್ಕಳು ಹಡೆದು ಬೆಳೆಸಿರ್ತಾವ ಇಲ್ಲ? ಅದಂತೂ ಇರ್ತದ ಇಲ್ಲ? ಅದರ ವಾಸನೆನೇ ಒಳಗೆ ತುಂಬಿರ್ತದ. ಆ ವಾಸನೆನೇ ಏನ್ ಮಾಡ್ತಿರ್ತದ, ಮತ್ತೆ ಮತ್ತೆ ಅದೇ ಮಾಡ್ಕೊತ ಹೋಗ್ಬೇಕನ್ನೋದು ಅದರದೇ ಒಂದು ದೊಡ್ಡ ಒತ್ತಡ ಇಲ್ಲಿ. ಅವುಗಳಿಂದ ಪಾರಾಗಬೇಕು. ಆದರೆ ಏನ್ ಮಾಡಬೇಕು, ಸದಾಚಾರ ಎನ್ನುವ ಬಾರಿಗೆ ಒಳ್ಳೆ ಮಾತು, ಒಳ್ಳೆ ಆಲೋಚನೆ, ಶ್ರೇಷ್ಠ ಮಾತು, ಶ್ರೇಷ್ಠ ಆಲೋಚನೆ, ಶ್ರೇಷ್ಠ ಕೆಲಸ, ಅದರ ಮಟ್ಟದಿಂದ ಮ್ಯಾಲ ಬರಂತ ಒಂದು ಕೆಲಸ ಆಗ್ಬೇಕು. ಆ ಸಾಧನೆ ಗುರು ಹೇಳ್ತಾ ಇರ್ತಾನೆ, ಮಾಡ್ಕೋತಿರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸತ್ಸಂಗ ನಿರಂತರವಾಗಿ ಅಟೆಂಡ್ ಹಾಕೋತಿದ್ರೆ ಅವು ಏನೇನ್ ಮಾಡಬೇಕು ಅನ್ನೋ ಮಾಹಿತಿಗಳು ಹಂಗೆ ಸಿಗ್ತಾ ಇರ್ತವ. ಅವು ಹಂಗೆ ದಿನ ಮಾಡ್ಕೋತಿರ್ಬೇಕು. ಅದಕ್ಕೆ ಸದಾಚಾರ ಅಂತಾರೆ. ದೀಪ ಹಚ್ಚಿ ಬೆಳಕನ್ನು ಮಾಡ್ಯಾನ, ಮತ್ತೇನ್ ಮಾಡ್ಯಾನ, ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ, ಈ ಮೂರರೊಳಗೆ ಯಾವ್ದು ಮಾಡಿದ? ಈಗ ಸುಜ್ಞಾನ ದೀಪ ಹಚ್ಕೊಂಡನ, ಸದ್ಭಾವ ಸತ್ಕ್ರಿಯೆ ಇವೆರಡರೊಳಗ ಯಾವ್ದು ಮಾಡಿದಂಗ? ಕಸ ಬಳದ ಚೆಲ್ಲಿದ್ರ ಸತ್ಕ್ರಿಯೆ ಮಾಡಿದಂಗ. ಸತ್ಕ್ರಿಯೆ ಒಳಗ ಹಿಂದ ಮಾಡಿದ್ದು ಎಲ್ಲಾ ಪಾಪಗಳನ್ನ ಬಳದು ಚೆಲ್ಲಿ ಮುಂದ ಚಲೋದೇ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡು ಏನಿರ್ತಾನೆ, ದಟ್ ಈಸ್ ಸತ್ಕ್ರಿಯಾ. ಈಗ ಒಬ್ಬ ಮೊದಲ ಹ್ಯಾಂಗ್ ಬೇಕಂಗೋ ಬದುಕು ಮಾಡಿ, ಅಂಗುಲಿ ಮಾಲಾನಂಗ ಬದುಕು ಮಾಡಿ, ಮುಂದ ಬುದ್ಧನ ಸಂಗಟ ಹೋಗಿ ಬೌದ್ಧ ಧರ್ಮದ ಸ್ಥಾಪಕನಾಗ್ತಾನವನು, ಬೌದ್ಧ ಧರ್ಮದ ಪ್ರಚಾರಕನಾಗ್ತಾನವನು. ಎಷ್ಟೋ ಈ ಬೌದ್ಧ ಧರ್ಮ ದೇಶದಲ್ಲಿ ಪ್ರಚಾರ ಮಾಡಿ ಏನೇನೋ ಮಾಡ್ತಾನಲ್ಲ, ಅದು ಬೌದ್ಧ ಧರ್ಮದ ಸಂಸ್ಥಾಪಕನಾಗ್ತಾನ. ಎಷ್ಟೋ ಸಂಸ್ಥೆಗಳ ಕಟ್ಟತಾನ ಅಂತ ಅಂಗುಲಿ ಮಾಲ ಅಷ್ಟು ಮಾಡಿದ್ರು ಸಹಿತ ಜನ ಏನಂತಿರ್ತಾರ, ಇವಂದೆಲ್ಲ ನೋಡಿ ಮೊದಲು ಏನಿದ್ದ ಅಂತ. ಹಿಂದ ಕೆಟ್ಟ ಕೆಲಸ ಮಾಡಿದವರು ಮುಂದ ಒಳ್ಳೆ ಕೆಲಸ ಮಾಡ್ಕೋತಿದ್ರು ಜನ ಏನಂತಿರ್ತಾರ, ಹಿಂದ ಏನ್ ಮಾಡ್ಯಾರ ಅದನ್ನ ನೆನೆಸ್ತಾರ ಇಲ್ಲ? ಅವರಿಗೆ ಜನರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಆಗಿರ್ತದ ಇಲ್ಲ? ಇವರ ದುರ್ವರ್ತನೆಯಿಂದ ಜನರಿಗೆ ತೊಂದರೆ ಆಗಿದ್ದವ್ರು ಮರಿತಾರೇನು? ಮರ್ತಿರ್ತಾರೇನ್ರಿ? ನೆನಪಿಟ್ಕೊಂಡಿರ್ತಾರ. ನೆನಪಿಟ್ಕೊಂಡು ಏನಾಗಿರ್ತದ, ಒಳ್ಳೇದು ಮಾಡಿದ್ದು ಮರಿತಾರ, ಕೆಟ್ಟದ್ದು ಮಾಡಿದ ವ್ಯಕ್ತಿಗೆ ಯಾರು ಮರಿತಾರ? ಕೆಟ್ಟದ್ದು ಮಾಡಿದವನಿಗೆ ಚಂದ ನೆನಪಿಟ್ಕೊಂಡಿರ್ತಾರ. ಅವ ಆಗಿರ್ಬೋದ್ರಿ, ಮಹಾತ್ಮ ಆಗಿರ್ಬೋದು, ಭಾರಿ ದೊಡ್ಡ ತತ್ವಜ್ಞಾನಿ ಆಗಿರ್ಬೋದು, ನಮಗಂತೂ ಇಷ್ಟು ತ್ರಾಸು ಕೊಟ್ಟಾರ, ಮತ್ತ ಈ ತ್ರಾಸಿಗೆ ನಾವು ಒಳಗಿಟ್ಕೊಂಡು, ಇಂಥ ತ್ರಾಸು ಒಳಗಿಟ್ಕೊಂಡು ಅವ್ರ ಸತ್ಸಂಗ ಕೇಳಂದ್ರೆ ಹೆಂಗ ಮನಸ್ಸು ಬರ್ತದ್ರಿ ನಮಗ ಅಂತೇಳಿ ಅವ್ರೊಳಗ ಇವ್ರ ಬಗ್ಗೆ ಒಂದು ಭಿನ್ನಾಭಿಪ್ರಾಯ, ಸಿಟ್ಟು ಇಟ್ಕೊಂಡು ಕೂತಿರ್ತಾರೆ.
ಇಟ್ಕೊಂಡು ಕೂತೊತ್ನಾಗ ಸದ್ಭಾವ ಅಂತಂದ್ರೇನು, ಯಾರು ನಮ್ಮನ್ನ ದ್ವೇಷಿಸ್ತಾರ, ನಮ್ಮ ಮೇಲೆ ಯಾರು ಸಿಟ್ಟಿಟ್ಕೊಂಡು ಕೂತಿರ್ತಾರ ಅವರನ್ನ ಹೆಚ್ಚು ಹೆಚ್ಚಾಗಿ ಪ್ರೀತಿಸುವ ಗುಣ ಬೆಳೆಸ್ಕೋಬೇಕು. ಅದು ಸದ್ಭಾವ. ಅವ್ರಲಿಂತ ದೂರ ಆಗೋದು, ಏನ್ ಹಿಂಗಂತನ ನನಗ ಏನ್ ಅನ್ಕೊಂಡನ ಅಂತ ಹೇಳಿ ಒಂದ್ ತೋಳ ಏರಿಸಿ ಒಂದ್ ಕೈ ನೋಡ್ಕೊಳ್ಳೋಮ, ಅದಕ್ಕೆ ಸದ್ಭಾವ ಅನ್ನಂಗಿಲ್ಲ. ಪ್ರೀತಿಸದವರನ್ನೂ ಪ್ರೀತಿಸಬೇಕು, ಪ್ರೀತಿಸುವವರನ್ನೂ ಪ್ರೀತಿಸಬೇಕು, ದ್ವೇಷಿಸುವವರನ್ನೂ ಪ್ರೀತಿಸಬೇಕು. ಎಷ್ಟದವ್ ನೋಡ್ರಿ ಪ್ರೀತಿ ಮಾಡ್ಬೇಕಾದ್ರೆ. ನಿಮ್ಗೆ ಯಾರು ಮಾತಾಡಿಸಿಲ್ಲ ಅಂದ್ರೂ ಅವ್ರಿಗೂ ಮಾತಾಡಿಸ್ರಿ, ಯಾರು ನಿಮಗೆ ಮಾತಾಡಿಸ್ತಾರ ಅವ್ರಿಗೂ ಮಾತಾಡಿಸ್ರಿ, ಮಾತಾಡಿಸ್ಲಾರ್ದವ್ರು ಮಾತಾಡಿಸೋರು ಇಬ್ಬರಿಗೆ ಮಾತಾಡಿಸ್ರಿ, ಪ್ಲಸ್ ನಿಮಗೆ ಬೈಯೋರಿಗೆ ಮಾತಾಡಿಸ್ರಿ. ದಟ್ ಈಸ್ ಸದ್ಭಾವ. ಎಲ್ಲರ ಬಗ್ಗೆ ಕಲ್ಯಾಣ ಗುಣ ಒಳಗಿಟ್ಕೊಂಡ ಅದಕ್ಕೆ ಸದ್ಭಾವ ಸದ್ಭಾವ ಅಂತ. ಅವಾಗ ಅವರಿಗೆ ಕನ್ಫರ್ಮ್ ಆಗಬೇಕು, ನಮ್ಮ ಮನಸ್ಸಿನಾಗ ಇವನ್ ಬಗ್ಗೆ ಹಿಂಗ್ ಇಟ್ಕೊಂಡಿವಿ, ಅವನ ಮನಸ್ಸಿನಾಗ ಹಂಗ ಏನಿಲ್ಲ, ಅವ ನಮಗೆ ಒಳ್ಳೇದೇ ಬಯಸ್ತಾನ, ಒಳ್ಳೇದೇ ಮಾಡ್ತಾನ, ಈಗ ಅವ ಹಂಗ ಕೆಟ್ಟವ ಇಲ್ಲ ಅನ್ನಂಥದಕ್ಕೇನಂತಾರ ಸದ್ಭಾವ. ಯಾರ ಬಗ್ಗೆನೂ ಮನಸ್ಸಿನಾಗ ನೆಗೆಟಿವಿಟಿ ಇಟ್ಕೊಳ್ಳಾರ್ದಂಗ ಅವ್ರು ಯಾರೇ ಇರಲಿ ಎಂಥವ್ರೇ ಇರಲಿ ಅದಕ್ಕೆ ಸದ್ಭಾವ ಸದ್ಭಾವ ಅಂತಾರೆ. ಹೇಳ್ತೀರಾ? ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಈ ಮೂರನ್ನ ಮಾಡಿದರೆ ಏನಾಯ್ತು? ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಮೂರು ಮಾಡಿದ್ರೆ ಪ್ರಾಣಿಗಳಿಗೆ ಮನುಷ್ಯನಿಗೆ ವ್ಯತ್ಯಾಸ. ಇವು ಇರಲಿಲ್ಲ ಅಂತಂದ್ರೆ ಅವನಿಗೆ ಪ್ರಾಣಿಗೆ ಏನು ವ್ಯತ್ಯಾಸ ಇಲ್ಲ, ಅವ ಒಬ್ಬ ಪ್ರಾಣಿ ಅಷ್ಟೆ. ಈ ಪ್ರಾಣಿ ಕೆಲಸ ಎಲ್ಲಿ? ಪ್ರಾಣಗುಣ, ಪ್ರಾಣಗಳು, ಆ ಪ್ರಾಣವಾಯು ಸಮಾನ ಉದಾನ ವ್ಯಾನ ಮಾಡಿಕೊಂಡು ನೀವು ಒಳಗೆ ಎಷ್ಟು ಪ್ರಾಣ ತುಂಬಿಕೊಂಡ್ರೂ ಸಹಿತ ಆ ಪ್ರಾಣದಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ಬಹುದು. ಆದ್ರೆ ಒಳ್ಳೆಯ ಆರೋಗ್ಯದ ಜೊತೆಗೆ ಒಳ್ಳೆಯ ಗುಣಗಳು, ಉದಾತ್ತ ವಿಚಾರಗಳು, ಉದಾತ್ತ ಸಾಧನೆಗಳಾಗಬೇಕಾದ್ರೆ ಆಧ್ಯಾತ್ಮ ಸಾಧನೆಗೆ ಬರಬೇಕಾಗ್ತದೆ. ಆರೋಗ್ಯ ಚಂದಿರೋದನ್ನು ಒಂದು ಮುಖ್ಯ, ಮತ್ತ ಬದುಕು ಸುಂದರವಾಗಿ ಮಾಡ್ಕೋಬೇಕು, ತಾನು ಚಂದಾಗಿ ಇಡೀ ಜಗತ್ತಿಗೆ ಚಂದ ಮಾಡೋದು ಅದು ಎರಡನೇದಲ್ಲ. ಅದನ್ನು ಬಹಳ ಮುಖ್ಯವಾಗಿ ನಾವು ಸಾಧನೆ ಮಾಡಬೇಕಾದ್ರೆ ಈ ರೀತಿಯಾದಂಥ ವಚನಗಳನ್ನು ಪಾಲಿಸಿದರೆ ಇದು ಆಗ್ತದೆ. ಇಷ್ಟು ತಿಳ್ಕೊಂಡು ಗೊತ್ತಾಯ್ತಾ? ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಇದು ಸುಮಾರು ಒಂದು ವಾರದ ಪ್ರವಚನ. ಸುಮ್ಮನೆ ಒಂದು ಇದಕ್ಕೆ ಹೇಳಿ ನಾನು ಅಷ್ಟೇ ಶಾರ್ಟ್ ಆಗಿ ಈ ಒಂದು ತತ್ವಪರತ.
ಪಾಪತಾನುಳಿಯುವುದೇ ಪಾಪವಾಗಿ ಗಂಗೆ ತಾನು ಭವಿಪ ಹಿನ್ನಡಿಯ ಸೋಗಿ ಗಂಗೆ ತಾನು ಭವಿಪ ಹಿನ್ನಡಿಯ ಸೋಗಿಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಅಂತರಾತ್ಮ ಮುಚ್ಚುಮರೆ ಇಲ್ಲದೆ ತಾತರೀತಿಯ ನೆಮ್ಮಿ ಕಲಯುವುದೆನ್ನಾತ್ಮ ತಾತರೀತಿಯು ಅದೆಂತೋ ಅನಂತ ತಾತರೀತಿಯ ನೆಮ್ಮಿ ಕಲಯುವುದೆನ್ನಾತ್ಮ ತಾತರೀತಿಯು ಅದೆಂತೋ ಅನಂತ ನನ್ನ ನೀತಿಯ ಕುರುಡಿ ರಕ್ಷಿಸೈ ನನ್ನ ನೀತಿಯ ಕುರುಡಿ ರಕ್ಷಿಸೈ ನಿನ್ನ ಪ್ರೀತಿಯ ಬೆಳಕಿನ ಆನಂದ ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಅಂತರಾತ್ಮ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಶವಿದೆ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಶವಿದೆ ಸ್ವೀಕರಿಸುವ ಅಂತರಾತ್ಮ ಮುಚ್ಚುಮರೆ ಇಲ್ಲದೆ ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಆತ್ಮಗೆ ಎಲ್ಲ ತೆಗೆದಿಡ್ಲಕತ್ತನ್ನ. ತಾನೇನ್ ಪಾಪ ಮಾಡ್ಯಾನ, ಪುಣ್ಯ ಮಾಡ್ಯಾನ, ಸ್ವರ್ಗ ನರಕ ಎಲ್ಲ ಅವನ್ ಮುಂದೆ ತೆಗೆದು ತೋರಿಸ್ಲಕತ್ತನ್ನ. ಗುರುವಿನ ಮುಂದೆ ಎಲ್ಲ ಬಿಚ್ಚಿಕೊಂಡನಂತ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ನಮ್ಮ ಪಾಪ ಪುಣ್ಯ ನರಕ ನಾಕ ಅವೆಲ್ಲ ಒಳಗಿಟ್ಕೊಂಡು ದೇವರಿಗೆ ಬರೀ ಹೂವ ಹಣ್ಣ ಕೊಡ್ತೀವಿ. ಇವುಗಳನ್ನ ನಾವು ಅಲ್ಲಿ ಕೊಡಬೇಕು, ಇವುಗಳ ನೈವೇದ್ಯ ಮಾಡಬೇಕು. ನಮ್ಮ ಕೆಟ್ಟ ಗುಣಗಳು ದೇವರಿಗೆ ನೈವೇದ್ಯ ಮಾಡಬೇಕು. ಅವನ್ ಮುಂದೆ ಬಿಚ್ಚಿಡ್ಬೇಕು ಇವೆಲ್ಲ. ಏನಾಗ್ತದ ಅದು ಬಿಚ್ಚಿಟ್ರೆ ಏನಾಗ್ತದ ಮುಂದೆ ಹೇಳ್ತಾನ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು. ಸೂರ್ಯ ಎಷ್ಟು ದೊಡ್ಡವದನಂದ್ರ
ಈ 10 ಲಕ್ಷ ಭೂಮಿಗಳು ಕೂಡಿ ಸೂರ್ಯನ ಹೊಟ್ಟೆಗೆ ಓದ್ತಾವಂತ ಆಡ್ ದೊಡ್ಡವದನ ಅಂತವನಿಗೆ ಇವ ಕಣ್ಣಿನ ಕಣ್ಣು ಕಾಂತಿ ಕೊಡ್ತಾನೆ, ಅವನಿಗೆ ಇವ ಬೆಳಕು ಶಾಖ ಕೊಡ್ತಾನ. ಯಾರು? ಆತ್ಮ. ನಿನ್ನ ಕಣ್ಣು ಈಕ್ಷಿಸಲು, ನಿನ್ನ ಕಣ್ಣಿಗೆ ಕಾಣಿಸ್ತಂದ್ರ ರವಿಗೆ ಕಾಂತಿಯ ನೀವ, ನಿನ್ನ ಕಣ್ಣು ಈಕ್ಷಿಸಲು, ನಿನ್ನ ಕಣ್ಣಲಿಂತ ಹಿಂಗ ನೋಡಿದಿ ಅಂತಂದ್ರ ಪಾಪ ತಾನುಳಿಯುವುದೇ ಪಾಪವಾಗಿ, ಅಲ್ಲಿ ನನ್ನ ಪಾಪ ಎಲ್ಲ ಹೋಗ್ಬಿಡ್ತದ ಅಂತ. ಪಾಪ ಉಳಿಯಂಗಿಲ್ಲ. ನಿನ್ನ ಕಣ್ಣು ನಿನ್ನ ದೃಷ್ಟಿ ನನ್ನ ಮೇಲೆ ಬಿತ್ತು ಅಂದ್ರ ನಾ ಮಾಡಿದ ಪಾಪ ಎಲ್ಲ ಹೋಗಿಬಿಡ್ತದಂತ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ, ಗಂಗೆ ತಾನುದ್ಭವಿಪ. ಗಂಗೆ ಉದ್ಭವ ಅಂದ್ರೆ ಜ್ಞಾನ ಗಂಗೆ ಒಳಗೆ ಉದ್ಭವ ಆಗ್ತದಿಲ್ಲ. ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಗೆ. ಆ ರೀತಿ ಗಂಗೆ ಉದ್ಭವ, ಋಷಿಯ ತೊಡೆಯಿಂದ ಗಂಗೆ ಹರಿದಳಂತ ಬರ್ತದಲ್ಲ, ಅದೇ ಈಗೇನಂತಂದ್ರ ಹಿಂಗ ಉದ್ಭವ ಆಗಿ ಅದು ಗಂಗಾ ಜ್ಞಾನ ಸೋಂಕಿತು ಅಂದ್ರೆ ಸಾಕು, ನರಕ ತಾನುಳಿಯುವುದೇ ನರಕವಾಗಿ. ನಮ್ ಜೀವನನೇ ನರಕಾಗಿ ಹೋಗ್ಬಿಟ್ಟಿರ್ತದ. ಪಾಪಗಳನ್ನ ಮಾಡಿದ್ದಕ್ಕ ನಮ್ ಜೀವನ ನರಕಾಗಿರ್ತದ. ಈ ಜನ್ಮದಾಗ ಮಾಡಿವೋ ಹಿಂದಿನ ಜನ್ಮದಾಗ ಮಾಡಿವೋ ಆ ನರಕ ಹೋಗಿ ನರಕ ಆಗಿ ಉಳಿಯಂಗೆ ಇಲ್ಲ. ಅದು ನರಕ ನಾಶ ಆಗಿ ಹೋಗ್ಬಿಡ್ತವ. ನನ್ನ ನರಕ ನನ್ನ ಪಾಪ ಎಲ್ಲ ನಾಶ ಆಗಿ ಹೋಗ್ಬಿಡ್ತಾವ. ಶಾಂತ ರೀತಿಯ ನೆಮ್ಮಿ ಕದಡಿದುವುದೆನ್ನಾತ್ಮ. ಏನಾಗಿದೆ? ಶಾಂತ ಅಂದ್ರೆ ಎಲ್ಲ ನಾಶ ಆಗಿ ಹೋಗಂತ ವಸ್ತುಗಳು, ನಾಶವಾಗುವಂತ ಸಂಬಂಧಗಳು, ನಾಶವಾಗುವಂತ ಸಂಪತ್ತುಗಳು, ಇವುಗಳನ್ನೇ ನಂಬಿ ಏನಾಗ್ಯದ ಅವು ನಮಗ ಹೆಚ್ಚು ಕಡಿಮೆ ಮಾಡಿ ನನ್ನ ಮನಸ್ಸೆಲ್ಲ ಕದಡಿ ಹೋಗ್ಬಿಟ್ಟದ, ಗದ್ದಲಕ್ಕೆ ಬಿದ್ದು. ಬ್ರಹ್ಮಾಂಡ ಪಿಂಡಾಂಡ ಸಂಸಾರ ಎಲ್ಲ ನಾಶ ಆಗಿ ಹೋಗಂತ, ಒಂದಿನ ಕೈ ಬಿಟ್ಟು ಹೋಗಂತವದವ. ಇವುಗಳನ್ನೇ ನಂಬಿ ನಾಶ ಆಗಿಬಿಟ್ಟದ, ನನ್ನದು ಕದಡಿ ಹೋಗ್ಬಿಟ್ಟದ ಅಂತಂದ್ರ ರಾಡಿ ಎದ್ದು ಬಿಟ್ಟದ ನನ್ನ ಆತ್ಮದಾಗ. ಅನಂತ ರೀತಿಯು ಅದೆಂತೋ ಅನಂತ. ಇದು ಆ ಶಾಂತದ ಬದಲಿ ನನಗೇನಾಗಬೇಕದ? ಅನಂತ ಶಾಶ್ವತವಾದಂತ ಸುಖ ಬೇಕಾಗ್ಯದ. ಅದು ಹ್ಯಾಂಗ ಬರ್ಕೊಳ್ಳಿ, ಅದ್ ಹೆಂಗ ಪಡ್ಕೊಳ್ಳಿ ಅಂತೇಳಿ ನಾಂತ ರೀತಿಯು ಅದೆಂತೋ ಅನಂತ ಅಂತ. ಅನಂತ ಅದು ಹೆಂಗ? ಅನಂತನನ್ನ ಹೆಂಗ ಪಡ್ಕೊಳ್ಳೋದಪ್ಪ? ಅದು ಪದ್ಧತಿ. ನಿನ್ನನ್ನು ಅನಂತ ಅಂದ್ರೆ ಪರಮಾತ್ಮ. ನಿನ್ನನ್ನು ಪಡ್ಕೋಬೇಕಾದ್ರೆ ಹೆಂಗ? ನೀನು ಶಾಶ್ವತ, ನಾನು ನಂಬಿದ ವಸ್ತುಗಳು, ಸಂಬಂಧಗಳು, ಸಂಪತ್ತುಗಳು ಎಲ್ಲ ಅಶಾಶ್ವತ. ಹೀಗಿದ್ದಾಗ ಅನಂತ ನಿನ್ನನ್ನು ಪಡ್ಕೋಬೇಕಾದ್ರೆ ಹೆಂಗ? ಇಲ್ಲಿ ಏನಾಗ್ಯದ? ಅವನನ್ನು ಪಡ್ಕೋಬೇಕಾದ್ರೆ ನಂದೊಂದು ಅಹಂಕಾರ ಇದ್ರೊಳಗೆ ಅಡ್ಡ ಬಂದದ. ನನ್ನ ನೀತಿಯ ಕುರುಡಿ ನಿಂದೆನ್ನ ರಕ್ಷಿಸೈ. ನನ್ನ ನೀತಿ ಅಂತಂದ್ರೆ ನಾನು ನಾನು ನನ್ನದು ನನ್ನದು ಅಂತ ಹೇಳಕ್ಕೆ ಒಂದೇನು ಇಟ್ಕೊಂಡಿನಲ್ಲ, ಅದೇ ನನಗೆ ಭಾರಿ ಮುಖ್ಯ ಆಗ್ಬಿಟ್ಟದದು. ಹಿಂಗಾಗಿ ಇದು ಒಂದು ನನ್ನ ಕುರುಡುತನ, ದಡ್ಡತನ, ಅಜ್ಞಾನ. ನನ್ನ ನೀತಿಯ ಕುರುಡಿ ನಿಂದೆನ್ನ ರಕ್ಷಿಸೈ, ನಿನ್ನ ಪ್ರೀತಿಯ ಬೆಳಕಿನ ಆನಂದಕ್ಕೆ. ನಿನ್ನ ಪ್ರೀತಿಯ ಬೆಳಕಿನ ಆನಂದಕ್ಕೆ ನನಗೆ ಕರ್ಕೊಂಡೋಗು. ನನ್ನ ಅಹಂಕಾರ ಅಳದು ನಿನ್ನ ಪ್ರೀತಿಯ ಆನಂದಕ್ಕೆ ಕರ್ಕೊಂಡು ಹೋಗಪ್ಪ ಪರಮಾತ್ಮ ಅಂತ. ಹಿಂಗದ ನೋಡ್ರಿ ಕುವೆಂಪು ಅವ್ರ ಪದ್ಯ ಇದು. ಶಾಂತ ರೀತಿಯ ನೆಮ್ಮಿ. ಶಾಂತ ಅಂದ್ರ ಎಲ್ಲ ಏನಾತವ? ಅಂತ್ಯ ಆಗುವಂತವಂತ. ಸಾ ಪ್ಲಸ್ ಅಂತ, ಅಂತ ಉಳ್ಳವು. ಶಾಂತ ಅಲ್ಲ, ಶಾಂತ. ಸಾ ಪ್ಲಸ್ ಅಂತ ಅಂದ್ರೆ ಶಾಂತ. ಅಂತ್ಯ ಆಗಂತವ್, ನಾಶ ಆಗಂತವಕ್ಕ ನಂಬಿ ಕದಡಿರುವುದೆನ್ನ ಮನ. ಎನ್ನ ಮನ ಅಲ್ಲದ ಆತ್ಮನೇ. ಆತ್ಮನೇ ಕದಡಿ ಹೋಗ್ಯದಂತ. ನನ್ನ ಆತ್ಮನೇ ಕದಡಿ ಹೋಗ್ಯದ. ನಾಂತ ರೀತಿಯು ಅದೆಂತೋ ಅನಂತ. ಇದು ಶಾಂತ ಇದ್ದದ್ದು ಹೋಗಿ ನಾಂತ ಅಂದ್ರ
ಅನಂತ ಆಗ್ಬೇಕಲ್ಲ. ಇವೆಲ್ಲ ಕ್ಷಣಿಕ ಸುಖಗಳು ಹೋಗಿ ನನಗೆ ಶಾಶ್ವತ ಸುಖ ಆಗ್ಬೇಕು, ಅದು ಹೆಂಗ್ ಪಡ್ಕೊಳ್ಳಿ ಅಂತ ಕೇಳ. ನನ್ನ ನೀತಿಯ ಕುರುಳಿನಿಂದೆನ್ನ ರಕ್ಷಿಸೈ, ನಿನ್ನ ಪ್ರೀತಿಯ ಬೆಳಕಿಗೆ ಬೆಳಕಿನ ಆನಂದಕ್ಕೆ ಅಂತ ದೊಡ್ಡ ಉದಾತ್ತ ವಿಚಾರ ಅದ ಇದ್ರೊಳಗೆ. ಕುವೆಂಪು ಅವರದು. ವಿಚಾರ ಸಾಗರ. ಒಂದು ತತ್ವ ಪದ ಬಂತಂತಂದ್ರ ಫ್ರೆಶ್ ಆಗ್ಬೇಕು, ಹಂಗಾಗಬೇಕು. ವಿಚಾರ ಸಾಗರದೊಳಗ ಅನ್ನಮಯ ಕೋಶನೆ ಆತ್ಮ ಅಂತೇಳಿ ವಿರೋಚನ, ಮತ್ತೆ ಯಾರು ಅನ್ನಮಯ ಕೋಶನೆ ಆತ್ಮ ಅನ್ನೋರು ಯಾರು? ಚಾರ್ವಾಕರು. ಇವರೆಲ್ಲ ಏನದರಲ್ಲ, ಇದು ಅನ್ನಮಯ ಕೋಶದೊಳಗೆ 3 ಸೂತ್ರ ಕೊಟ್ಟಿದ್ರು. ಏನ್ ಸೂತ್ರ ಕೊಟ್ಟಿದ್ರು? 3 ಸೂತ್ರ. ಒಂದು ಎದ್ದೇನು ಅವು ಹೇಳಕ್ ಬರ್ಬೇಕು. ಅಜರನಾಗಿದ್ದಾನೆ ಆತ್ಮನು, ಅಜರನಾಗಿದ್ದಾನೆ ಆತ್ಮನು, ಅಮರನಾಗಿದ್ದಾನೆ. ದೇಹ ಅಜರನೂ ಅಲ್ಲ ಅಮರನೂ ಅಲ್ಲ. ದೇಹ ಅದಕ್ಕೆ ಮುಪ್ಪು ಆದ, ಆತ್ಮಕ್ಕೆ ಮುಪ್ಪು ಇಲ್ಲ. ವಯಸ್ಸಾಗ್ತದ ದೇಹಕ್ಕ, ಆತ್ಮಕ್ಕೆ ವಯಸ್ಸಾಗಂಗಿಲ್ಲ. ಮತ್ತ ದೇಹಕ್ಕ ಏನಿಲ್ಲ, ಸಾವಿಲ್ಲ. ಇದು ಆತ್ಮಕ್ಕ ಸಾವಿಲ್ಲ. ಆತ್ಮ ಅಮರದ, ದೇಹ ಏನದ ಅಮರ ಇಲ್ಲದು. ಹಿಂಗಾಗಿ ಮತ್ತಿನ್ನ ಒಂದು ಪಾಯಿಂಟ್ ಹೇಳೇನ, 3 ಪಾಯಿಂಟ್ ಬರ್ತಾವ, 3 ಪಾಯಿಂಟ್ಗಳು. ಅಜರ ಅಮರ ಆದ್ಮೇಲೆ ಇನ್ನೊಂದು ಪಾಯಿಂಟ್ ಅದ, ತೆಗಿರವ. ಪ್ರತಿಬಿಂಬಕ್ಕೆ ಬಿಂಬ ರೂಪವಾದದ್ದೇ ಆತ್ಮ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಪ್ರತಿಬಿಂಬಗಳು ನಾವು ಅನುಭವಿಸುವವು. ಇವೆಲ್ಲದಕ್ಕೂ ಬಿಂಬ ರೂಪ ಆತ್ಮ ಒಳಗಾದಂತೆ ಇದು ಅನುಭವಿಸ್ಲಕತ್ತೀವಿ ಅಂತೇಳಿ ಇವು ಅದಾವ. ಆಯ್ತು, ಪ್ರತಿಬಿಂಬಕ್ಕೆ ಬಿಂಬ ರೂಪ ಎಲ್ಲದರಿಂದ ಪರಮಾತ್ಮ ಅದನ, ಅದು ಆತ್ಮ ಅದ ಅಂತ ಒಪ್ಕೋತೀವಿ. ಆದರೆ ಎಲ್ಲದಕ್ಕೂ ಆತ್ಮನೇ ಮೂಲ ಆಧಾರ ಅಂತ ಒಪ್ಕೋತೀವಿ. ಆದರೆ ಈ ಶರೀರದ ಅಜರತ್ವ ಅಮರತ್ವ ಆತ್ಮಕ್ಕಿದ್ದಂಗೆ ಈ ಶರೀರಕ್ಕೆ ಅಜರತ್ವ ಅಮರತ್ವ ಇಲ್ಲ. ಹಿಂಗಾಗಿ ಅನ್ನಮಯ ಕೋಶ ಸ್ಥೂಲ ಶರೀರನೇ ಏನದ ಆತ್ಮ ಅಲ್ಲ ಅಂತೇಳಿ 3 ಪಾಯಿಂಟ್ಸ್ ಬಾಯಿ ಬಿಟ್ಟು ಹೇಳ್ರಿ. ಯಾರೇ ಒಬ್ರು ಮುಂದೆ ಹೋತು ಹರ್ಕ್ ಪರ್ಕ್ ಹೇಳಬಾರದು. ಅನ್ನಮಯ ಕೋಶವೇ ಆತ್ಮ ಅಲ್ಲ ಅನ್ನುವುದಕ್ಕೆ 3 ಆತ್ಮಸೂತ್ರಗಳು. ಪ್ರತಿಬಿಂಬಕ್ಕೆ ಬಿಂಬ ರೂಪವಾದುದೇ ಆತ್ಮ, ಮತ್ತೆ ಅಜರವಾಗಿರುವುದೇ ಆತ್ಮ, ಅಮರವಾಗಿರುವುದೇ ಆತ್ಮ. ದೇಹ ಏನದ ಪ್ರತಿಬಿಂಬಗಳನ್ನು ಮಾತ್ರ ಗ್ರಹಿಸ್ತದ, ಅದರೊಳಗ ಬಿಂಬ ರೂಪದ ಗ್ರಹಣ ಮಾಡುವಂತ ಶಕ್ತಿ ಇಲ್ಲದಕ್ಕ. ಹೀಗಾಗಿ ಅದು ಪ್ರತಿಬಿಂಬ. ಇಂದ್ರಿಯಗಳದವ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಅದು ಅನುಭವಿಸ್ತದೆ ಹೊರತು ತಾನು ಏನದ, ತಾನು ಯಾರು ಅನ್ನೋದು ಅದಕ್ಕೇನು ಗೊತ್ತಿಲ್ಲ. ಬಿಂಬ ರೂಪದ ಬಗ್ಗೆ ಅದಕ್ಕೆ ಜ್ಞಾನ ಇಲ್ಲ. ಆದ್ರ ಆತ್ಮಕ್ಕ ತಾನು ಬಿಂಬ ರೂಪ, ನಾನು ಏನದೀನಿ ಅಂತನೂ ಅದಕ್ಕೆ ಗೊತ್ತದ, ಇಡೀ ಜಗತ್ತು ಏನಾದಂತನೂ ಅದಕ್ಕೆ ಗೊತ್ತದ. ಹಿಂಗಾಗಿ ಅದರ ಪ್ರಕಾರ ಈ ಸ್ಥೂಲ ದೇಹನೇ ಆತ್ಮ ಅಲ್ಲ ಅಂದಮೇಲೆ ಮುಂದೆ 262ನೇ ವಿಷಯಾಂಕ. ಇಲ್ಲಿ ಇಂದ್ರಿಯ ಆತ್ಮ, ಇಂದ್ರಿಯಗಳೇ ಆತ್ಮ ಅಂತೇಳಿ ಇಂದ್ರಿಯಗಳ ಆತ್ಮವಾದಿ ಒಬ್ಬ ಹೇಳ್ತಾನ. 5ನೇ ತರಂಗ ಮಧ್ಯಮ ಅಧಿಕಾರಿಗೆ ಉಪದೇಶ, ವಿಚಾರ ಸಾಗರ, ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. 262ನೇ ವಿಷಯಾಂಕ ಇಂದ್ರಿಯ ಆತ್ಮವಾದ. ಇಲ್ಲಿ 157ನೇ ವಿಷಯಾಂಕ ಇದರದ್ದು ದೋಹಾದ್ದೇ ವಿಶ್ಲೇಷಣೆ ಮುಂದುವರಿತದ. ಇಲ್ಲಿ ಏನಾಗ್ತದಂದ್ರ ಯಾವುದರ ಇರುವಿಕೆಯಿಂದ ನಾನು ಅನ್ನಂತ ಬರ್ತವ. ಮನೆಯಾಗ ಯಾರೇ
ಅದಿರ ಇಲ್ಲಪ್ಪ, ಅದಿರ ಇಲ್ಲ ಅಂತ ಕೇಳಿದ್ರ ಅದೀವಿ ಬರ್ರಿ ಅಂತೀರ ಇಲ್ಲ. ಯಾರದಿರಿ? ನಾವದೀವಿ. ಮತ್ತ ಹೊರಗೆ ಯಾರೋ ಬಾಗ್ಲ ಬಡಿತಿರ್ತಾರ, ಯಾರದಿರಿ ಅಂದ್ರೆ ನಾನೇ ಅದೀನಿ ಅಂತಿರ್ತಾರ. ನಾನು ಅನ್ನೋದಕ್ಕೆ ಆಧಾರವಾದದ್ದು ಯಾವುದು? ಆತ್ಮ. ಸತ್ತಣಕ್ಕೆ ಹೋಗಿ ಕೂತು ನೀ ಯಾರದೀಯಪ್ಪ ಅಂದ್ರ ನಾನದೀನಿ ಅಂತದೇನಾರ ಅಂತದೇನು? ಇಲ್ಲ. ಅದಕ್ಕೆ ನಿಮ್ಮದು ನಾನು ನಾನು ಅಂತೇನು ಅಂತಿರ್ತಿರಲ್ಲ, ನಿಮ್ಮ ಅಹಂಕಾರ, ಮನ ಬುದ್ಧಿ ಚಿತ್ತ ಅಹಂಕಾರದಲ್ಲ, ಆ ಅಹಂಕಾರಕ್ಕೆ ಆಧಾರವಾಗಿರುವುದು ಯಾವದಪ್ಪ ಅಂದ್ರೆ ಆತ್ಮಸೂತ್ರ, ಆತ್ಮ. ಮತ್ತ ಎರಡನೇದ್ದು ಅದು ಹೆಂಗ? ಅನ್ನಮಯ ಕೋಶಕ್ಕೆ 3 ಸೂತ್ರ ಅದಾವ. ಇಲ್ಲಿ ಕೂಡ ಯಾವುದರ ಇರುವಿನಿಂದ ನಾನು ನಾನು ಎನ್ನುತ್ತೇವೆಯೋ ಅದು ಆತ್ಮ. ಏನು ನಾನು ನಾನು ಅಂತ ಏನಂತೀವಿ? ನಾನು ನೋಡುತ್ತಿದ್ದೇನೆ, ನಾನು ಕೇಳುತ್ತಿದ್ದೇನೆ, ನಾನು ಓಡುತ್ತಿದ್ದೇನೆ, ನಾನು ನಡೆಯುತ್ತಿದ್ದೇನೆ, ಎಲ್ಲ ನಾನು ಮಾಡುತ್ತಿದ್ದೇನೆ, ಹಿಂಗೆಲ್ಲ ಅಂತೀವಲ್ಲ ನಾನು ನಾನು ಅನ್ನೋದಕ್ಕೆ. ಇದಕ್ಕೆಲ್ಲ ಆಸರೆ ಯಾವದಪ್ಪ? ಮೂಲಾಧಾರ ಆತ್ಮ. ಮತ್ತೆ ಎರಡನೇದ್ದೇನು? ಯಾವುದರ ಇರುವಿಕೆಯಿಂದ ಇಂದ್ರಿಯ ವ್ಯವಹಾರಗಳು ನಡೆಯುತ್ತವೆಯೋ, ಕಣ್ಣ, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ ಇವೆಲ್ಲ ಕೆಲಸಗಳು ನಡೆದವ ಅಂತಂದ್ರೆ, ಯಾವುದರ ಇರುವಿಕೆಯಿಂದ ಇವೆಲ್ಲ ಕೆಲಸ ನಡೆದವ ಅಂತ ಅಂದ್ರೆ ಏನಾಗ್ತದ? ಒಳಗ ಆತ್ಮ ಇದ್ದರೆ ಇವೆಲ್ಲ ನಡೆದವ. ಮತ್ತ ಯಾವುದು ಇಲ್ಲದಿದ್ದರೆ ಮರಣ ಸಂಭವಿಸುತ್ತದೆ. ಯಾವುದಿರ್ಲಿಲ್ಲ ಅಂದ್ರೆ ಮರಣ ಸಂಭವಿಸ್ತದ? ಆತ್ಮ ಇರಲಿಲ್ಲ ಅಂದ್ರೆ ಮರಣ ಸಂಭವಿಸ್ತದ. ಮತ್ತ ಯಾವುದು ಇದ್ರೆ ಇಂದ್ರಿಯ ವ್ಯವಹಾರ ನಡೀತದ. ಆತ್ಮ ಇದ್ರೆ ಇಂದ್ರಿಯ ವ್ಯವಹಾರ ನಡೀತದ. ಯಾವುದು ನಾನು ನಾನು ಎನ್ನುವ ಅಹಂಕಾರಕ್ಕೆ ಆಧಾರವಾಗಿದೆಯೋ ಅದು ಆತ್ಮ. ಇದು ಆತ್ಮದ ಸೂತ್ರ. ಹೀಗಾಗಿ ಬೇರೆ ಕೆಲವರು ಹೇಳುತ್ತಾರೆ, ಯಾರಪ್ಪ ಅಂತಂದ್ರೆ ಇಂದ್ರಿಯ ಆತ್ಮವಾದಿಗಳು. ಸ್ಥೂಲ ಶರೀರವೇ ಆತ್ಮ ಅಲ್ಲ, ಸ್ಥೂಲ ಶರೀರದಲ್ಲಿ ಯಾವುದರ ಇರುವಿಕೆಯಿಂದ ನೋಡುವ ಕೇಳುವ ವ್ಯವಹಾರವಾಗುತ್ತದೆಯೋ ಮತ್ತು ಯಾವುದು ಇಲ್ಲದಿರುವುದರಿಂದ ಮರಣ ಸಂಭವಿಸುತ್ತದೆಯೋ ಆತ್ಮವು ಸ್ಥೂಲ ಶರೀರಕ್ಕಿಂತ ಭಿನ್ನವಾಗಿರುತ್ತದೆ. ಈ ರೀತಿ ಇರೋದರಿಂದ ಆತ್ಮ ಸ್ಥೂಲ ಶರೀರಕ್ಕಿಂತ ಭಿನ್ನವಾಗಿರುತ್ತದೆ. ಜೀವನವು ಮರಣವು ಇಂದ್ರಿಯ ಅಧೀನಗಳಾಗಿರುತ್ತವೆ. ಇಡೀ ಜೀವನ ಇಂದ್ರಿಯಗಳ ಅಧೀನ. ನೀವು ಕಣ್ಣು ತೆರೆದು ನೋಡ್ಲಿಲ್ಲ ಅಂತಂದ್ರ ಸತ್ತನ ತಿಳ್ಕೊತಾರ, ಎದ್ದು ಅಡ್ಡಾಡ್ಲಿಲ್ಲ ಅಂತಂದ್ರ ಸತ್ತನ ತಿಳ್ಕೊತಾರ. ಕೋಮದಾಗ ಜೀವಂತ ಇರ್ತಾನ, ಆದ್ರೂ ಇಂದ್ರಿಯಗಳೇನು ವ್ಯವಹಾರ ಮಾಡ್ಲಿಲ್ಲ ಅಂತಂದ್ರೆ ಕೋಮದಾಗ ಹೋಗ್ಬಿಟ್ಟಿರ್ತಾನ, ಸತ್ತಂಗಾಗ್ಬಿಟ್ಟಿರ್ತಾನ. ಅದಕ್ಕೆ ಎಲ್ಲ ಇದೇನದ ಇಂದ್ರಿಯಗಳ ಅಧೀನದವ, ಸಾವು ಬದುಕು ಎಲ್ಲ. ಹಿಂಗಾಗಿ ಎಷ್ಟು ಕಾಲದವರೆಗೆ ಶರೀರದಲ್ಲಿ ಇಂದ್ರಿಯಗಳು ಇರುತ್ತವೆಯೋ ಅಷ್ಟು ಕಾಲದವರೆಗೆ ಜೀವನವಿರುತ್ತದೆ. ಯಾರ್ದಿದು ವಾದ? ಇಂದ್ರಿಯನೇ ಮುಖ್ಯ ಅನ್ನವಿವ. ಎಷ್ಟು ಕಾಲದವರೆಗೆ ಶರೀರದ ಇಂದ್ರಿಯಗಳಿರ್ತಾವ ಅಷ್ಟು ಕಾಲದವರೆಗೆ ಜೀವನ ಇರ್ತವ. ಅವ ಹೇಳೋ ಮಾತು. ಇಂದ್ರಿಯ ಇಲ್ಲದಾಗ ಮರಣ. ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ಮಾತನಾಡುತ್ತೇನೆ, ಈ ರೀತಿಯ ಅಹಂ ಬುದ್ಧಿಯಾದರೂ ಕೂಡ ಇಂದ್ರಿಯಗಳಲ್ಲೇ ಉಂಟಾಗುತ್ತದೆ. ಆದ್ದರಿಂದ ಇಂದ್ರಿಯವೇ ಆತ್ಮ ಇರುತ್ತದೆ. ಪ್ರತಿಯೊಬ್ಬರು ಹೇಳುವ ಮಾತು, ನಾನು ನೋಡುತ್ತೇನೆ, ನಾನು ಕಣ್ಣಿಂದ ಕೇಳುತ್ತೇನೆ,
ಅಂತೇಳಿ ನನಗ ಬುದ್ಧಿ ಅದ, ನನಗ ಬುದ್ಧಿ ಅದ, ನನಗ ತಿಳಿತದ, ನಾ ಶಾಣೆ ಅದೀನಿ ಅಂತಿರ್ತಾನೆ. ಹೀಗಾಗಿ ಈ ರೀತಿಯಾಗಿ ಇಂದ್ರಿಯಗಳೇ ಆತ್ಮ ಅಂತ ಹೇಳ್ದ. ಈಗ ಏನೂ ಇಲ್ಲದಾಗ, ಏನೇನು ಸಮಸ್ಯೆ ಇರಲಾರ್ದಾಗ ನಿಮ್ಮ ಪ್ರೀತಿಯ ಕೇಂದ್ರ ಯಾವ್ದಿರ್ತದೆ ಗೊತ್ತಾ? ರೊಕ್ಕದ ಮೇಲೆ ಬೆಲೆ ಪ್ರೀತಿ. ಏನೂ ಸಮಸ್ಯೆಗಳಿರ್ಲಾರ್ದಾಗ ದುಡಿಯೋದು ರೊಕ್ಕ ಜಮಾಸೋದು, ದುಡಿಯೋದು ರೊಕ್ಕ ಜಮಾಸೋದು, ದುಡಿಯೋದು ರೊಕ್ಕ ಜಮಾಸೋದು, ಅದೇ ಒಂದೇ ಕೆಲಸ. ಫಿಕ್ಸ್ಡ್ ಮಾಡೋದು, ಆರ್ ಡಿ ಮಾಡೋದು, ಅಲ್ಲಿ ಕಟ್ಟಿ ಬರೋದು, ಇಲ್ಲಿ ಕಟ್ಟಿ ಬರೋದು, ಅದೇ ಒಂದು ದೊಡ್ಡ ಘನಕಾರ್ಯ ಇಲ್ಲಿ ರೊಕ್ಕದ್ದು. ಕುರುಡು ಕಾಂಚಾಣ. ಅದು ಲಕ್ಷ್ಮಿ ಏನ್ ತಿಳ್ಕೊತಾಳ? ಅಬಾಬಾಬಾ ನನ್ನ ಮೇಲೆ ಏನ್ ಪ್ರೀತಿ ಅದನಪ್ಪ ಇವ, ಎಷ್ಟರೇ ನನಗೆ ಗೌರವ ಕೊಟ್ಟು ಆಲ್ಮರೆಗೆಲ್ಲ ಮುಚ್ಚಿಟ್ಟು ತೆರೆದಿಟ್ಟು ಏನೇನೋ ಮಾಡಿ ಬ್ಯಾಂಕಿನಾಗ ಅಲ್ಲಿ ಇಲ್ಲಿ ನನಗೆ ಎಷ್ಟು ಹೊತ್ಕೊಂಡು ಆಟಾಡ್ತಾನ ಅಂತೇಳಿ ಭಾರಿ ಖುಷಿಯಾಗಿರ್ತಾಳಕ್ಕೆ ಲಕ್ಷ್ಮಿ. ನನ್ನ ಮಗ ನನಗೆ ಭಾಳ ಹಚ್ಕೊಂಡಾನ ಅಂತೇಳಿ. ಅಕಸ್ಮಾತ್ ಮನಿ ಒಳಗೆ ಒಬ್ಬರಿಗೆ ಯಾರಿಗಾರ ಪಂಚರ್ ಆಯ್ತು, ಏನಾರ ಜಾಡು ಜಾಪತ್ರೆ ಆಯ್ತು, ಏನೇ ಸಮಸ್ಯೆ ಆಯ್ತು ಅಂತಂದತ್ನಾಗ ಅವಾಗ ಪ್ರೀತಿಯ ಕೇಂದ್ರ ಎಲ್ಲಿಗೆ ಹೋಗ್ತದ? ಮಗನ ಮೇಲೋ, ಹೆಂಡತಿ ಮೇಲೋ, ತನ್ನ ಬಂಧು ಮಿತ್ರರ ಮೇಲೋ ಆ ಪ್ರೀತಿಯ ಕೇಂದ್ರ ಹೋಗಿ ಎಲ್ಲಿಗೆ ಬರ್ತದ? ಪ್ರೀತಿಯ ಕೇಂದ್ರ ಬಂಧು ಮಿತ್ರರ ಮೇಲೆ ಹೋಗಿ ಏನಾಗ್ತದ? ಏನಂತ ನಾವು ಎಷ್ಟರ ರೊಕ್ಕ ಖರ್ಚಾಲಿ, ಇವರು ಜೀವ ಉಳಿಬೇಕು, ಇವ್ರು ಆರಾಮಾಗಬೇಕು ಅಂದಾಗ ಲಕ್ಷ್ಮಿ ಹೂ ಹಾರಿಬಿಡ್ತಾವ. ಈ ಮಗ ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದ ನೋಡಿದ್ರೆ ಇವ ಏನಪ್ಪ ಈಗ ರೊಕ್ಕ ಎಟ್ಟರೆ ಹೋಗ್ಲಿ, ತನ್ನ ಹೆಂಡ್ರ ಮಕ್ಕಳ ಮೇಲೆ ಪ್ರೀತಿ ಅದನ, ನನ್ನ ಮೇಲೆ ಪ್ರೀತಿ ಅದನ ಅಂತ ನಾನ್ ತಿಳ್ಕೊಂಡಿದ್ದೆ ನೋಡು. ಇದು ನಾ ತಿಳ್ಕೊಂಡದ್ದು ತಪ್ಪು, ಅವನು ಮಾಡಿದ್ದೇ ಕರೆಕ್ಟು ಅಂತ ಹೇಳಿ ಎಲ್ಲಿಗೆ ಬತ್ತು? ಪ್ರೀತಿಯ ಕೇಂದ್ರ ಈಗ ಎಲ್ಲಿಗೆ ಬತ್ತು? ಹೆಂಡ್ರ ಮಕ್ಕಳ ಮೇಲೆ ಬತ್ತೀಗ. ಮತ್ತೆ ಹೆಂಡತಿ ಮಕ್ಕಳು ಗಂಡ ಎಲ್ಲರೂ ಒಂದು ಮನ್ಯಾಗ ಮಕ್ಕೊಂಡಾರ, ನಿದ್ದೆ ಎತ್ತದ ಆರಾಮ. ಮತ್ತೆ ಹೆಂಡ್ರ ಮಕ್ಕಳು ಏನ್ ತಿಳ್ಕೊತಾರ? ನನ್ನ ಗಂಡ ನಮ್ಮಪ್ಪ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನನ್ನ ಜೀವ ಉಳಿದ, ನನಗ ಆರಾಮ ಮಾಡ್ದ, ನಮ್ಮ ಮೇಲೆ ಬಹಳ ಪ್ರೀತಿ ಅದನಂತ ಅವ್ರು ತಿಳ್ಕೊಂಡಿರ್ತಾರ. ನನ್ನ ಮೇಲೆ ಬಹಳ ಪ್ರೀತಿ ಅದನಂತ ಅವ್ರು ತಿಳ್ಕೊಂಡಾಗ ಮುಂದ ಆ ಮನ್ಯಾಗ ಮಲ್ಕೊಂಡಾಗ ರಾತ್ರಿ ಗಡಗಡ ಅಂತ ಒಂದೇನೋ ಸೌಂಡ್ ಆಗಿಬಿಡ್ತದ, ಭೂಕಂಪ ಏನೋ ಆಗಿ ಇನ್ನೇನ್ ಮನಿನೇ ಬೀಳ್ತದನ್ನ ಟೈಮ್ನೊಳಗ ಅವು ಹೆಂಡ್ರ ಮಕ್ಕಳು ಎದ್ದು ಹೊರಗೆ ಬಂದು ನೋಡಿದ್ರ ಅವ್ರೆಲ್ಲರಿಗಿಂತ ಮೊದಲು ಇವ ಹೊರಗೆ ಓಡಿ ಬಂದಿರ್ತಾನೆ. ಅವ್ರೆಲ್ಲರಿಗಿಂತ ಮೊದಲು ನೀವ್ಯಾವಾಗ ಬಂದಿರಿ? ನಾ ಅವಾಗ ಶಬ್ದ ಕೇಳಿದ ಕೂಡಲೇ ಹೊರಗೆ ಓಡಿ ಬಂದೆ. ಮತ್ತೆ ನಾವು ಅಲ್ಲೇ ಇದ್ದೇವಲ್ಲ, ನಮ್ಗ ಎಬ್ಬಿಸ್ಬೇಕಾ? ಬೇಡ. ಯಾರು ಕೇಳೋದು? ಯಾವಾಗ ಏನು ಬಿದ್ದು ಯಾರು ಸಾಯ್ತಾರೋ? ನಮ್ ಜೀವ ಉಳಿಸ್ಕೊಳ್ಳೋದೇ ನಮ್ಮ ದೊಡ್ಡ ಮಾತಾಗಿರ್ತದೆ. ನಿಮ್ಗೆ ಎಬ್ಬಿಸ್ಕೋದ್ ಕೂತೇವು, ಭೂಕಂಪ ಬಿದ್ದರೆ ನೆಲದಾಗ ಮುಣಿಗಿ ಹೋಗ್ಬಿಡ್ತೀವಿ, ಅದಕ್ಕೆ ನಾವು ಹೊರಗೆ ಬಂದೆ. ಈಗೇನಾಯ್ತು? ಈಗ ಅವನ ಪ್ರೀತಿ ಕೇಂದ್ರ ಹೆಂಡ್ರ ಮಕ್ಕಳ ಮೇಲೆ ಅದೋ ಏನು ತನ್ನ ಶರೀರದ ಮೇಲೆ ಅದೋ? ತನ್ನ ಶರೀರದ ಮೇಲೆ ಬಂತು. ಈಗ ಪ್ರೀತಿಯ ಕೇಂದ್ರ ಎಲ್ಲಿ ಅದ? ಪ್ರೀತಿಯ ಕೇಂದ್ರ ಎಲ್ಲಿ ಅದ ಅಂತ ಹುಡುಕೋತ ಹೋಗ್ಬೇಕೀಗ. ಶರೀರದ ಮೇಲೆ ಬಂದಾಗ ತನ್ನ ಶರೀರ ಉಳಿಸ್ಕೊಳ್ಳೋದೇ ಅವನಿಗೆ ದೊಡ್ಡದು. ಹೆಂಡ್ರ ಮಕ್ಕಳು ರೊಕ್ಕ ರೂಪಾಯಿಗಿಂತ ತನ್ನ ಶರೀರ ಉಳಿಬೇಕು. ಮುಂದೆ ತನ್ನ ಶರೀರ ಉಳಿಸಿಕೊಳ್ಳುವ ಸಮಯದಲ್ಲಿ ಸಾಲಗಾರರು ಬಂದು ಹೊಡೆಯುವ ಸಮಯದಲ್ಲಿ ಅವನಿಗೆ ಹಿಡಿದು ಹೊಡಿಲಕತ್ತಿ ಬಿಟ್ರು, ಸಾಲ ಮುಟ್ಸಿಲ್ಲ ಅಂತೇಳಿ. ಹೊಡೆಯೋ ಟೈಮ್ನಾಗ ಅವ ಏನ್ ಮಾಡ್ತಾನ? ಶರೀರ ಏನ್ ತಿಳ್ಕೊತದ? ನನ್ನ ಮೇಲೆ ಇವ ಬಹಳ ಜೀವ ಅದನ, ಹೆಂಡ್ರ ಮಕ್ಕಳಕ್ಕಿಂತ ನನ್ನ ಮೇಲೆ ಜೀವ ಅದನ, ರೊಕ್ಕ ರೂಪಾಯಿಗಿಂತ ನನ್ನ ಮೇಲೆ ಜೀವ ಅದನ ಅಂತ ಶರೀರ ತಿಳ್ಕೊತದ. ಆದ್ರ ಸಾಲಗಾರರ ಏಟು ತಿನ್ನೋ ಟೈಮ್ನಾಗ ಅವ ಏನ್ ಮಾಡ್ತಾನ? ಮುಖ ಮುಚ್ಚಿಕೊಂಡು ಬೇಕಿದ್ರೆ ಬೆನ್ನಿಗೆ ಹೊಡಿರಿ, ತಲೆಗೆ ಹೊಡಿರಿ, ಏನಾರ ಮಾಡ್ರಿ, ಕಣ್ಣ ಮೂಗ ಮಾರಿ ಕಿವಿ ಹೊಡಿಬ್ಯಾಡ್ರಪ್ಪ ಅಂತೇಳಿ ಅವ ಮುಖ ಮುಚ್ಕೋತಿರ್ತಾನ. ಈಗೇನಾಯ್ತು? ದೇಹಕ್ಕಿಂತ ಅವಂದು ಪ್ರೀತಿಯ ಕೇಂದ್ರ ಇಂದ್ರಿಯಗಳು. ಇಂದ್ರಿಯಗಳ ಮೇಲೆ ಬತ್ತ ಅವನಿಗೆ ಪ್ರೀತಿ. ಇಂದ್ರಿಯಗಳು ಉಳಿಸ್ಕೋಬೇಕು. ದೇಹಕ್ಕೆ ಏಟರ ಪೆಟ್ಟು ಬಿದ್ದರೆ ಮತ್ತೆ ರಿಪೇರಿ ಮಾಡ್ಕೋಬಹುದು. ಇಂದ್ರಿಯಗಳಿಗೆ ಏನಾರ ಆಯ್ತಂದ್ರ ಅವು ಅದು ಕೆಲಸ ಮಾಡ್ಲಕ್ ಬರ್ಲಾರ್ದಂಗಂದ್ರೆ ಹೆಂಗ ಅಂತೇಳಿ ಅವನೇನಾದ ಇಂದ್ರಿಯಗಳ ಮೇಲೆ ಅವನ ಪ್ರೀತಿ ಬಂತು.
ಇಲ್ಲಿ ಏನ್ ಹೇಳೋಣ, ಈ ಪಾಯಿಂಟ್ ತಿಳ್ಕೋಬೇಕು. ಎಷ್ಟು ಕಾಲದವರೆಗೆ ಶರೀರದಲ್ಲಿ ಇಂದ್ರಿಯಗಳಿರುತ್ತವೆಯೋ ಅಷ್ಟು ಕಾಲದವರೆಗೆ ಜೀವನವಿರುತ್ತದೆ. ಈ ಮಾತನ್ನ ನಾವು ಸುಳ್ಳು ಮಾಡಬೇಕಾಗಿದೆ. ಇಂದ್ರಿಯಗಳೇ ಆತ್ಮ ಅಂತೇಳಿ ಹೇಳಿದ್ದು ಸುಳ್ಳು ಮಾಡಬೇಕಾದ್ರೆ ಏನಾಯ್ತು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಮತ್ತೇನು ಕೈ, ಕಾಲು, ಬಾಯಿ, ಗುದ, ಗುಯ್ಯ, ಈ 10 ಇಂದ್ರಿಯಗಳ ಪೈಕಿ ಯಾವದೋ ಒಂದಕ್ಕ ಗ್ಯಾಂಗ್ರೀನ್ ಆಗ್ಯದ, ಕ್ಯಾನ್ಸರ್ ಆಗ್ಯದ, ಮತ್ತಿನ್ ಯಾವದೋ ಜಡ್ ಆಗ್ಯದ ಅಂತಂದ ಡಾಕ್ಟರ್ ಏನ್ ಹೇಳ್ತಾನ, ಈ ಇಂದ್ರಿಯವನ್ನ ಕತ್ತರಿಸಿ ಈ ಶರೀರದಿಂದ ಹೊರಗೆ ಹಾಕಿದರೆ ಮಾತ್ರ ನೀ ಬದುಕತಿ, ಇಲ್ಲ ಅಂತಂದ್ರೆ ನೀನು ಸತ್ತೋತಿ ಅಂದೊತ್ನಾಗ ಯಾವ ಇಂದ್ರಿಯದ ಮೇಲೆ ನೀವು ಎಟ್ಟೆ ಜೀವ ಇದ್ರೂ ಸಹಿತ ಆ ಇಂದ್ರಿಯ ಕಿತ್ತಿ ಹೋಗಿರಿ ಅಂತೀರ ಇಲ್ಲ. ಇಂದ್ರಿಯ ಕಿತ್ತ ತಾ ಬದುಕಬೇಕನ್ನೋದು ಮುಖ್ಯ ಆಯ್ತಾ ಇಲ್ಲ. ಬದುಕಬೇಕು. ಇಂದ್ರಿಯಗಳು ವಾದ್ರ ಹೋಗಲ್ಲ. ಇಂದ್ರಿಯ ಭೋಗ, ಇಂದ್ರಿಯ ವಿಷಯ ಅವು ಏನು ಬ್ಯಾಡ್ ಬಿಡಪ್ಪ, ನಾ ಬದುಕಬೇಕು. ಮೊದಲು ಕತ್ತರಿಸ್ರಿ, ಕಾಲು ಕತ್ತರಿಸ್ರಿ, ಕೈ ಕತ್ತರಿಸ್ರಿ, ಕಿವಿ ತೆಗಿರಿ, ಕಣ್ಣು ತೆಗಿರಿ, ಮೂಗು ತೆಗಿರಿ, ಏನ್ ತೆಗಿತೀರಿ, ನಾ ಬದುಕಬೇಕು. ನಾಲ್ಗಿ ಕೊಯ್ಕೊಂಡು ಬಂದಿರ್ತಾರೆ ಎಷ್ಟೋ ಮಂದಿ, ಗಂಟಲ, ನಾಲಿಗೆ ಎಲ್ಲ ಕೊಯ್ಕೊಂಡಿರ್ತಾರೆ, ಏನೇನೋ ಮಾಡ್ಕೊಂಡಿರ್ತಾರೆ. ಗುಟ್ಕ ತಿಂದ ನಾಲಿಗೆ ಎಲ್ಲ ಕೊಳತೋಗಿರ್ತದ, ನಾಲ್ಗಿ ಕಟ್ ಮಾಡಿಸ್ಕೊಂಡ್ ಬಂದಿರ್ತಾರೆ ಹೋಗಿ. ಈಗ ಎಲ್ಲಿ ಇಂದ್ರಿಯ ಇದ್ರೆ ಇಂದ್ರಿಯ ಆತ್ಮ ಇರ್ತದ, ಇಂದ್ರಿಯ ಇರೋ ತನಕನೇ ಬದುಕು. ಇಂದ್ರಿಯ ಹೋಯ್ತು ಅಂತಂದ್ರೆ ಮರಣ ಸಂಭವ ಅಂತ ಹೇಳಿಕೆ ಏನ್ ಹೇಳೇನಲ್ಲ, ಇಂದ್ರಿಯ ಇಲ್ಲ ಅಂದ್ರೂ ಬದುಕ್ತಾನ ಇಲ್ಲ. ಇಂದ್ರಿಯ ಏನ ಆತ್ಮ ಅಲ್ಲ. ಆತ್ಮ ಇಲ್ಲಂದ್ರೆ ಬದುಕಂಗಿಲ್ಲ, ಇಂದ್ರಿಯ ಇಲ್ಲಂದ್ರೆ ಯಾಕೆ ಬದುಕಲ್ಲ? ಎಲ್ಲ ಇಂದ್ರಿಯಗಳು ಇರ್ಲಾರ್ದವ್ರು ಏಟ್ ಮಂದಿ ಅದಾರ? ಪಟುತ್ವ, ಮಂದತ್ವ, ಅಂಧತ್ವ. ಕೆಲವೊಬ್ರು ಇಂದ್ರಿಯಗಳು ಅಗದಿ ಸ್ಟ್ರಾಂಗ್ ಅದಾವ, ಕೆಲವೊಬ್ರು ಇಂದ್ರಿಯಗಳು ಮಂದ್ ಅದಾವ, ಕೆಲವೊಬ್ರು ಇಂದ್ರಿಯಗಳು ಅಂಧ ಅದಾವ. ಅವು ಏನು ಕುರುಡಾಗ್ಬಿಟ್ಟಾವ, ಆದ್ರೂ ಅವ್ರು ಬದುಕ್ಲಕತ್ತಾರ ಇಲ್ಲ. ಅವು ಇಂದ್ರಿಯಗಳು ಕೆಟ್ಟಾದ್ರೇನು, ಕೊಳತಾದ್ರೇನು ಅದನ್ನ ಕತ್ತರಿಸಿ ತೆಗೆದು ಬದುಕ್ಲಕತ್ತಾರ ಇಲ್ಲ. ಹಿಂಗಾಗಿ ಇಂದ್ರಿಯನೇ ಆತ್ಮ ಅಲ್ಲ. ಅವು ಇಂದ್ರಿಯಗಳ ಮೇಲೂ ಪ್ರೀತಿ ಇಲ್ಲ. ಅವಂದೇನಾಯ್ತು, ಇಂದ್ರಿಯಗಳು ಆದ್ರೂ ಹೋಗಲಕ್ಕ, ಕೈಕಾಲು ಆದ್ರೂ ಹೋಗಲಕ್ಕ, ನಾನು ಬದುಕಬೇಕು ಅಂತೇಳಿ ಅವ ಬದುಕ್ತಿರ್ತಾನ. ಮತ್ತೆ ಇಂದ್ರಿಯ ಎಲ್ಲ ಕೆಟ್ಟ ಪದಾರ್ಥಗಳೆಲ್ಲ ಕಿತ್ತೋಗದ್ಮೇಲೆ ಅವ ಬದುಕ್ತಿರ್ತಾನ. ಬದುಕುವಾಗ ಏನಾಗ್ತದ, ಎಲ್ಲಿ ಕಾಲು ಕತ್ತರಿಸೋದ್ನಾಗ ಎಲ್ಲಿ ಹೋಗೋದಿಲ್ಲ, ಬರೋದಿಲ್ಲ. ತಿಂದನ್ನ ಕರಗಂಗಿಲ್ಲ, ತನ್ನ ಕೂಳು ತಿಲ್ಲಕ್ ಬರಂಗಿಲ್ಲ, ಕೈಕಾಲು ಕಟ್ಟಾಗಿರ್ತಾವ, ಇಂದ್ರಿಯಗಳು ಕಟ್ಟಾಗಿರ್ತಾವ, ಕಣ್ಣ ಅವು ಏನೇನೋ ಆಗಿರ್ತಾವ. ಆ ಹೊತ್ನಾಗ ಆಮೇಲೆ ಅವನ ಹತ್ರ ಹೋಗ್ಬೇಕು. ತಾ ಬದುಕಬೇಕಂತ ಭೂಮಿ ಮೇಲೆ ಬದುಕ್ತಿರ್ತಾನಲ್ಲ, ಅವಾಗ ಅವನಿಗೆ ಹೋಗಿ ಅಂತವನಿಗೆ ಕೇಳ್ಬೇಕು. ಇಂದ್ರಿಯಗಳನ್ನೆಲ್ಲ ಕಳ್ಕೊಂಡವನಿಗೆ ಹೋಗಿ ಬದುಕಿರ್ತಾನಲ್ಲ, ಹೆಂಗಪ್ಪ ಆರಾಮದಿ ಏನು ಅಂತ ಹೋಗಿ ಕೇಳ್ಬೇಕು. ಕೇಳಿದ ಹೊತ್ನಾಗ ಅವ ಏನಂತಾನ, ಈ ಶರೀರ ಏನದಲ್ಲ, ಈ ಶರೀರ ಹೋಗ ತನಕ ಎಲ್ಲಿ ಆನಂದನೋ ಯಪ್ಪ ನನಗ ಅಂತ ನಾವು ಈ ಶರೀರ ಹೋಗ ತನಕ ನನಗೆ ಎಲ್ಲಿ ಆನಂದ, ಎಲ್ಲಾ ಕಳ್ಕೊಂಡವ ಶರೀರ ಉಳಿಸ್ಕೊಂಡಿರ್ತಾನ. ಆ ಶರೀರ ಹೋದ ಮ್ಯಾಲ ನನಗ ಶರೀರ ಬಿಟ್ಟಾಗೆ ನನಗೆ ನಿಜವಾದ ಆನಂದ ಅಂತ ತಿಳ್ಕೊತಾನ. ಶರೀರದ ಮೇಲಿನ ವ್ಯಾಮೋಹಕ್ಕಾಗಿ ನಾನು ಏನೆಲ್ಲ ಕಳ್ಕೊಂಡು, ಎಲ್ಲಾ ಸಂಪತ್ತು, ಎಲ್ಲಾ ಸಂಬಂಧ, ಎಲ್ಲಾ ಇಂದ್ರಿಯಗಳನ್ನ ಕಳ್ಕೊಂಡು ಈ ಶರೀರದಾಗೆ ಇರಬೇಕು ಅಂತೇಳಿ ಏನು ಮೋಹ ಮಾಡ್ಕೊಂಡು ಇದ್ರಾಗ ಉಳಿದಿನಲ್ಲ, ಈಗ ನನಗೆ ಅರ್ಥ ಆಗ್ಯದ, ಈ ಶರೀರದಲ್ಲಿ ಆನಂದ ಇಲ್ಲ, ನನ್ನ ಆನಂದ ನನ್ನೊಳಗೆ ಆದ. ಅದಕ್ಕೆ ನಾನೇನ್ ಮಾಡ್ಬೇಕು, ಈ ಶರೀರದ ವ್ಯಾಮೋಹ ಕಳ್ಕೊಂಡು ನನ್ನ ಆನಂದದಾಗ ನಾ ಮುಳುಗಬೇಕು ಅನ್ನೋ ಜ್ಞಾನ ಆವಾಗ ಉಂಟಾಯ್ತು. ಅದಕ್ಕೇನು, ಶರೀರದಾಗ ಆನಂದ ಇಲ್ಲ, ಆನಂದ ನನ್ನೊಳಗೆ ಆದ ಅಂತೇಳಿ ನಮ್ಗೆ ಜ್ಞಾನ ಉಂಟಾಗ್ಬೇಕಾದ್ರೆ ನಮ್ಮ ಏನ್ ಕೈಗೆ ಕಾಲ ಇಂದ್ರಿಯ ಎಲ್ಲ ಕಟ್ ಮಾಡಿದ್ಮೇಲೆ ತಿಳ್ಕೊಬೇಕ? ಏನೊಬ್ಬ ಗುರು ಹೇಳತನ ಅನುಭಾವಿ ಅಂತ ಅಂದಾಗ ಆ ಮಾತಿನ ಮೇಲೆ ಶ್ರದ್ಧೆ ಇಟ್ಕೊಂಡು, ಈ ಶರೀರದೊಳಗೆ ಆನಂದ ಇಲ್ಲ, ಆನಂದ ಇರೋದು ನನ್ನೊಳಗಾದ, ನಾನೇ ಆನಂದ ಸ್ವರೂಪ, ನಾನೇ ಸದ್ರೂಪ, ನಾನೇ ಚಿದ್ರೂಪ, ನಾನೇ ಆನಂದ ರೂಪ, ನಾನೇ ನಿತ್ಯ ರೂಪ, ನಾನೇ ಪರಿಪೂರ್ಣ ರೂಪ, ನಾನು ಅದೀನಿ ಅಂತೇಳಿ ಈ ಶರೀರಕ್ಕೆ ಆಧಾರವಾಗಿನಿ. ಶರೀರ ನನ್ನ ಆಶ್ರಯದಲ್ಲಿ ಆದ.
ಹಿಂಗಾಗಿ ಆನಂದದ ಮೂಲ ಶರೀರ ಅಲ್ಲ, ಆನಂದದ ಮೂಲ ನಾನು. ಈ ಶರೀರ ಹೋದ್ರೆ ನಾನು ಆನಂದವಾಗಿರ್ತೀನಿ ಅಂದ್ರೆ ಅದರ ಅರ್ಥ ಏನು? ಶರೀರ ಮೇಲಿನ ಮೋಹ ಕಳ್ಕೊಂಡ್ರೆ ನನಗೆ ಆನಂದ ಸಾಧ್ಯ. ಶರೀರದ ಮೇಲೆ ಮೋಹ ಇರೋ ತನಕ ನನಗೆ ಆನಂದ, ಸುಖ, ನೆಮ್ಮದಿ ಸಿಗ್ಲಕ್ ಸಾಧ್ಯ ಇಲ್ಲ. ಯಾಕ? ಆ ಶರೀರ ನಾನಲ್ಲ, ಶರೀರ ನನ್ನದಲ್ಲ, ಮತ್ತ ಶರೀರ ಸತ್ಯನೂ ಅಲ್ಲ. ಒಂದು ಘಟ ಮಣ್ಣಿಂದ, ಮಣ್ಣೇ ಘಟವಾಗಿ ತೋರ್ಲಿಕ್ಕತ್ತದ. ಮಣ್ಣು ಘಟವಾಗಿ ತೋರ್ಲಿಕ್ಕತ್ತದ ಅಷ್ಟೇ. ಅಲ್ಲಿ ಘಟ ಅನ್ನೋದು ಇಲ್ಲವೇ ಇಲ್ಲ. ಅದೇ ರೀತಿ ಇದು ಪಂಚಭೂತಗಳ ಗೊಂಬೆ. ಅದು ಶರೀರ ಆಗಿ ತೋರ್ಲಕ್ಕತ್ತದ. ಅಲ್ಲಿ ಶರೀರ ಅನ್ನೋದು ಇಲ್ಲವೇ ಇಲ್ಲ. ಪಂಚಭೂತಗಳೇ ಗೊಂಬೆಗತ್ಲೆ ಕಾಣ್ಲಕ್ಕತ್ತದ ಅಷ್ಟೇ, ಅಲ್ಲಿ ಇಲ್ಲವೇ ಇಲ್ಲ. ಹಿಂಗಾಗಿ ಇಲ್ಲದ್ದು ಇದ್ದಂಗ, ಇಲ್ಲದ ಗಡಿಗೆ ಮಣ್ಣಾಗಿದ್ದಂಗ, ಇಲ್ಲದ ಶರೀರ ಪಂಚಭೂತಗಳಲ್ಲಿ ತೋರಿದ್ದು ಪ್ರಕೃತಿ ಒಳಗೆ ತೋರಿ ಬರ್ಲಕ್ಕತ್ತದ. ಇದು ನಾನಲ್ಲ, ಇದು ನನ್ನದಲ್ಲ, ಇದು ನನ್ನ ಸ್ವರೂಪವಲ್ಲ. ಆಯ್ತು, ತಿನ್ನು, ಇಷ್ಟು ಹೋಗ, ಆಮೇಲೆ ನಾನಲ್ಲ, ನನ್ನದಲ್ಲ ಅಂಥೇಳಿ ಅದರ ಮೇಲಿಂದ ವ್ಯಾಮೋಹ ಕಳ್ಕೊಂಡಾಗ ಇಂದ್ರಿಯಗಳೇ ಆತ್ಮ ಅಲ್ಲ ಅಂತೇಳಿ ಅನುಭವಕ್ಕೆ ಬಂತ. ಇಂದ್ರಿಯ ಆತ್ಮವಾದಿಯ ಖಂಡನೆ ಮಾಡಿದ್ರೆ ಇಂದ್ರಿಯ ಆತ್ಮ ಅಲ್ಲ ಅಂತೇಳಿ, ಇಂದ್ರಿಯಗಳೇ ಆತ್ಮ ಅಂತೇಳಿ ಅವನೇನಂತಾನ, ಇಂದ್ರಿಯಗಳು ಇರುವ ತನಕವೇ ಜೀವನವಿರುತ್ತದೆ. ಇಂದ್ರಿಯ ಮುಗಿದ ಮೇಲೂ ಜೀವನ ಇರ್ತದ, ದೇಹ ಇರೋ ತನಕ ಜೀವನ ಇರ್ತದ. ದೇಹವಾದ ಮೇಲೆ ಆನಂದ ಅಂದ್ರೆ ದೇಹದ ಮೇಲಿನ ವ್ಯಾಮೋಹವಾದ ಮೇಲೆ ಆನಂದ. ಇದರ ಮುಂದುವರಿದ ಭಾಗ ಇನ್ನೊಂದು ದೃಷ್ಟಾಂತ, ಅದನ್ನ ನಾಳೆ ತಗೋಬೇಕು. ಇಂದ್ರಿಯ ಆತ್ಮವಾದದ ಸಂಬಂಧಪಟ್ಟಂತ ದೃಷ್ಟಾಂತ ನಾಳೆ ಹೇಳೋಣ. ಇವತ್ತ ಸಾಕಷ್ಟು ಏನ್ರಿ, ಇದು ಮೊದಲು ಹೇಳಿ ಇದ್ರ ನೆಕ್ಸ್ಟ್ ಪಾರ್ಟ್ ಅದು ಹೇಳ್ಬೇಕು. ಉಪಗುಪ್ತ, ವಾಸವದತ್ತ. ನೀವು ಕೂಡ್ತೀರಿ ಅಂದ್ರೆ ಹೇಳ್ತೀವಿ, ಮತ್ ನಿಮ್ಗೆ ತ್ರಾಸ ಆಗ್ತದ ಅಂತೀರ ಅಂತ ಬಿಟ್ಬಿಡ್ತೀವಿ ಅಷ್ಟೇ. ನಮ್ದೇನು 24 ತಾಸು ಕೂಡ್ತೀರಿ ಅಂದ್ರೆ ಹೇಳ್ತೀವಿ, ಇಲ್ಲ ನಾಳೆ ಹೇಳಂದ್ರೆ ನಾಳೆ ಹೇಳ್ತೀವಿ. ನಮ್ದು ಪಿಪಿ ಹಂಗೆ ಚಾಲೂನೇ ಇರ್ತದ. ನೀವು ಕೇಳೋರಿಗೆ ತ್ರಾಸ ಆಗ್ತದ ಅಂತೀರ ಸುಮ್ಬಿಟ್ಬಿಡ್ತೀವಿ ಅಷ್ಟೇ. ಅದೇನ್ ತ್ರಾಸ ಆಗ್ತದ ನಮಗ್ ಗೊತ್ತಿಲ್ಲ, ಹೇಳೋರಿಗೆ ತ್ರಾಸ ಆಗಲ್ಲ, ಸುಮ್ ಕೂತ್ ಕೇಳೋರಿಗೆ ತ್ರಾಸ ಆಗ್ತದ. ಇದಕ್ಕಿಂತ ಮಹತ್ವದ ಕೆಲಸ ಮತ್ತಿನ್ನೇನದೋ ನಿಮಗ, ಏನ್ ಮಾಡ್ಬೇಕಂತ ಹೋಗ್ತಿರೋ ಮನಾರು ಮಾಡಿರಿ, ಇನ್ನ ಅದೇ ಮಾಡ್ಲಿಕ್ಕೆ ಹೊಂಟಿರಿ, ಮಾಡ್ಕೊತೋರಿ, ಏನ್ ತೊಂದರೆ ಇಲ್ಲ. ಆಯ್ತು, ಒಳ್ಳೇದಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಈ ಪಾಠಗಳು ಏನು ಹೇಳಿರ್ತೀವಿ ಇವು ಮತ್ತೆ ಮತ್ತೆ ಹಾಕೊಂಡು ಕೇಳಬೇಕು. ಆಡಿಯೋ ರೆಕಾರ್ಡ್ ಕೇಳ್ಕೊಂಡು ಇಂದ್ರಿಯಗಳೇ ಆತ್ಮ ಅಲ್ಲ, ದೇಹನೇ ಆತ್ಮ ಅಲ್ಲ ಅಂತೇಳಿ ಅದ್ರ ಮ್ಯಾಲಿಂದು ಮೋಹ ಕಳ್ಕೊಳ್ಳಕ ನಮಗ ಈ ಪಾಠಗಳು ಅಮೂಲ್ಯವಾದ ಪಾಠಗಳು. ಇವುಗಳನ್ನ ಬಳಸಿಕೊಂಡು ನಮ್ಮ ದೇಹದ ಮೇಲಿನ ಮೋಹ ಕಳ್ಕೊಂಡಿವು ಅಂತಂದ್ರೆ ನಾವು ಹೇಳಿದ ಪಾಠ ಸಾರ್ಥಕ ಆಗ್ತದ ಅಂತ ಹೇಳುವ ಮೂಲಕ ಇವತ್ತಿನ ಪಾಠ ನಿಮ್ಮೆಲ್ಲರ ಪವಿತ್ರ ಪಾದಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಏನು ಉಪಯೋಗ ಆಯ್ತಾ? ಯಾರಿಗಾರ ಏನಾರ ಅಭಿಪ್ರಾಯ ಹೇಳೋರಂದಿರ? ಏನಾರೇ ಪಾಠ ಉಪಯೋಗ ಅದ ಇಲ್ಲ? ಏನ್ ಬೇಸರ ಆಯ್ತಾ? ತಲೆ ಚಿಟ್ ಹಿಡಿತಾ?
ಒಳ್ಳೆಯದಾಗಲಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಸ್ವಾಮೀಜಿ ಅವರು ಲಕ್ಷಣಗಳನ್ನು ನಮಗೆ ತಿಳಿಸಿಕೊಟ್ರು. ದೇಹ ಮಗ ಇಂದ್ರಿಯಗಳು ಅಲ್ಲ ಮತ್ತು ಪಂಚಕೋಶಗಳು ಕೂಡ ಈ ದೇಹಕ್ಕೆ ಇಂದ್ರಿಯಗಳಿಗೆ ಪಂಚಕೋಶಗಳಿಗೆ ಆಹಾರವಾಗಿರುವಂಥದ್ದು ಅನ್ನುವ